ಶ್ರೀಗಂಧ ಅನ್ನೋದು ಒಂದು ಯೂನಿಕ್. ಸೊ ಪರ್ವತ ಅಂತ ನೂರಾರು ಹೇಗಿರತ್ತೋ ಅದ್ರಲ್ಲಿ ಹಿಮಾಲಯ ಅನ್ನೋದು ಯಾವ ತರ ಯೂನಿಕ್. ಕೃಷಿಲಿ ನೂರಾರು ತರದ ಕೃಷಿಗಳಿರತ್ತೆ, ಅದರಲ್ಲೂ ಶ್ರೀಗಂಧ ಕೃಷಿ ಅಂದ್ರೆ ತುಂಬಾ ಯೂನಿಕ್. ಬಟ್ ಶ್ರೀಗಂಧ ಒಂದು ದೀರ್ಘಾವಧಿ ಬೆಳೆ. ಇದರಲ್ಲಿ ಶ್ರಮ ಕಡಿಮೆ. ಅಂದ್ರೆ ನೀವು ಪ್ರತಿದಿನ ಜಮೀನಲ್ಲಿ ಓಡಾಡ್ಲೇಬೇಕು, ದಿನ 8 ಗಂಟೆ 10 ಗಂಟೆ ಕೆಲಸ ಮಾಡ್ಲೇಬೇಕು, ಅಥವಾ ನೀವು ದಿನ ಒಂದು ಲಾರಿ ಗೊಬ್ಬರ ತಂದು ಸುರಿಬೇಕು, ಕೆಮಿಕಲ್ ಸ್ಪ್ರೇ ಮಾಡ್ತಾ ಇರಬೇಕು ಅನ್ನೋದು ಯಾವ ಕಾನ್ಸೆಪ್ಟು ಇಲ್ಲ ಶ್ರೀಗಂಧದಲ್ಲಿ. ಇದು ಒಂದು 20 ವರ್ಷ 15 ವರ್ಷ ಅಂತೂ ಮಿನಿಮಮ್ ಬೇಕಾಗತ್ತೆ. ಶ್ರೀಗಂಧಕ್ಕೆ ಮಿನಿಮಮ್ 15 ವರ್ಷ ಮೈಂಡ್ ಅಲ್ಲಿ ಇಟ್ಕೊಂಡೇ ಮಾಡ್ಬೇಕು. ಯಾಕೆಂದ್ರೆ 8 ವರ್ಷ 10 ವರ್ಷ 12 ವರ್ಷ ಅಂತಾರೆ, ಅದ್ಯಾವುದು ವರ್ತ್ ಬಿಡತ್ತೆ. ವರ್ಷಕ್ಕೆ 2 ಸೀಸನ್ ಬಿಡತ್ತೆ ಶ್ರೀಗಂಧದ ಬೀಜ. 3 ವರ್ಷಕ್ಕೆ ಸ್ಟಾರ್ಟ್ ಆದ್ರೆ ನಿಮ್ದು ಮರ ಇರೋ ತನಕಲ್ಲೂ ಬೀಜ ಬಿಡ್ತಾಲೆ ಇರತ್ತೆ. ಪ್ರತಿ ವರ್ಷಕ್ಕೆ ಒಂದು ಮರದಲ್ಲಿ ಸುಮಾರು 2.5 ಇಂದ 3 kg ಬೀಜ ಅಂತೂ ಕನ್ಫರ್ಮ್ ಆಗಿ ಸಿಗತ್ತೆ. ಶ್ರೀಗಂಧಕ್ಕೆ ಈಗ ಗೌರ್ಮೆಂಟ್ ವ್ಯಾಲ್ಯೂನೇ 12,200 ರೂಪಾಯಿ ಇದೆ ಸರ್ ಪ್ರತಿ ಕೆಜಿಗೆ. ಒಂದು ಸರಾಸರಿ 15 ವರ್ಷದ ಮರ ಅಂದ್ರೆ 10 kg ಅವರೇಜ್. ಕೆಲವೊಂದ್ರಲ್ಲಿ 12 kg ಬರ್ಬೋದು, ಇನ್ನೊಂದ್ರಲ್ಲಿ ಕೆಲವೊಂದ್ ಮರದಲ್ಲಿ 8 kg ಬರ್ಬೋದು. ಅವರೇಜ್ ಅಂತ ನಾವು ಲೆಕ್ಕ ಹಾಕೊಂಡ್ರು 15 ರಿಂದ 18 ವರ್ಷಕ್ಕೆ 10 kg ಅಂತೂ ಸಿಗತ್ತೆ ಒಂದ್ ಮರ. ಎಟ್ ಪ್ರೆಸೆಂಟ್ ವ್ಯಾಲ್ಯೂ ಅದಕ್ಕೆ 12,200 ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ. ಸರ್ ನಮಸ್ತೆ, ತಮ್ಮ ಪರಿಚಯ? ಸರ್ ನಮಸ್ಕಾರ, ನಾನು ಶ್ರೀಪಾದ್ ಆಚಾರ್ಯ ಅಂತ. ನಮ್ದು ಮಳವಳ್ಳಿ ಹತ್ರ ನಾವು ಜಮೀನ್ ಮಾಡಿರೋದು. ನಾನು ಸ್ಪೆಷಲಿ ಶ್ರೀಗಂಧದ ಬಗ್ಗೆ ಇವತ್ತು ಈ ವಿಷಯನ, ಶ್ರೀಗಂಧದ ಕೃಷಿ ಯಾವ ತರ ಮಾಡೋದು, ಮಾಡ್ಬೇಕಾ ಮಾಡಬಾರ್ದು, ಮಾಡಿದ್ರೆ ಏನಾಗತ್ತೆ, ಮಾಡದೇ ಇದ್ರೆ ಏನಾಗತ್ತೆ, ಮಾಡೋದ್ರಿಂದ ಆಗೋ ಉಪಯೋಗ ಏನು, ನಮ್ಗಷ್ಟೇ ಅಲ್ಲ ಸಮಾಜಕ್ಕೆ ನಾವು ಏನನ್ನ ಶ್ರೀಗಂಧದ ಬೆಳೆ ಮೂಲಕ ನಾವು ತಲುಪ್ಸಕ್ ಸಾಧ್ಯ, ಇದರಿಂದ ನಮ್ಮ ರಾಜ್ಯದ ನಮ್ಮ ದೇಶದ ಗಂತೆ ನಾವು ಎಷ್ಟರ ಮಟ್ಟಿಗೆ ಎತ್ತಿಡಿಬೋದು ಒಬ್ಬ ಕೃಷಿಕನಾಗಿ, ಅದ್ರ ಬಗ್ಗೆ ಇವತ್ತು ಸಂಪೂರ್ಣ ವಿವರ. ಆದಷ್ಟು ನನ್ನ ಜ್ಞಾನದ ಮಿತಿಯಲ್ಲಿ ಏನ್ ಸಿಗತ್ತೋ ಅಷ್ಟನ್ನು ತಮ್ಮ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ಇಲ್ಲಿರೋದು ಸರ್ ಈ ತೋಟ? ಇದು ಮಳವಳ್ಳಿಯಿಂದ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕ್ ಹೆಡ್ ಕ್ವಾರ್ಟರ್, ಅಲ್ಲಿಂದ ಒಂದು 10-12 ಕಿಲೋಮೀಟರ್ ಆಗತ್ತೆ. ಮಲ್ಲಿಗಹಳ್ಳಿ ಅಂತ, ನಾರಾಯಣಪುರ ಕೃಷ್ಣಾಪುರ ಅಂತಲೂ ಕರೀತಾರೆ, ಮಲ್ಲಿಗಹಳ್ಳಿ ಅಂತ RTC ನೇಮ್ ಎಲ್ಲ ಅದ್ ಬರುತ್ತೆ. ಸೊ ಇಲ್ಲಿ ನಮ್ದು 4.5 ಎಕರೆ ಶ್ರೀಗಂಧ ತೋಟ ಎಲ್ಲ ಮಾಡಿದೀವಿ ಸರ್. ಇದೆಲ್ಲ ಅರೌಂಡ್, ಇದು 6 ವರ್ಷದ ಪ್ಲಾಂಟೇಶನ್ ಸರ್. ನಾವು 2 ಬ್ಯಾಚ್ ಅಲ್ಲಿ ಮಾಡಿದ್ವಿ. ಒಂದು ಯಾಕೆಂದ್ರೆ ಶ್ರೀಗಂಧ ನಮಗೂ ಹೊಸ ವಿಷಯ ಆಗಿದ್ದಕ್ಕೆ, ಎಷ್ಟೇ ತಿಳ್ಕೊಂಡ್ ಬಂದಿದ್ರು ಭೂಮಿ ತಾಯಿಗೆ ಆ ಶ್ರೀಗಂಧ ನೆಟ್ ಮೇಲೆ ಯಾವ ತರ ಬರುತ್ತೆ ಅನ್ನೋದೇ ಮುಖ್ಯ ಅನ್ಸುತ್ತೆ. ಸೊ ನಾವು ಜಮೀನನ್ನ ತಗೊಂಡು ಅದು ಶ್ರೀಗಂಧ ಕೃಷಿನ ಸ್ಟಾರ್ಟ್ ಮಾಡಿದ್ದಕ್ಕೆ, ಒಟ್ಟಿಗೆ ಮಾಡೋಣ ಬೇಡ ಅಂತ ಪ್ಲಾನ್ ಮಾಡ್ಕೊಂಡು 2.5 ಎಕರೆ ಫಸ್ಟ್ ನಾವು ಶ್ರೀಗಂಧ ತೋಟ ಮಾಡಿದ್ವಿ. ಆಮೇಲೆ 2 ವರ್ಷ ಗ್ರೋತ್ ಶ್ರೀಗಂಧ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ, ಸೊ ಸೆಕೆಂಡ್ ಪ್ಲಾಂಟೇಶನ್ ನಮ್ದು ಪಕ್ಕದ ಅಡ್ಜಸೆಂಟೆ ಸೇಮ್ RTCಲೇ ಬರುತ್ತೆ, ಅಲ್ಲಿ 4 ವರ್ಷದ ಪ್ಲಾಂಟೇಶನ್ ಆಗಿದೆ. ಸೊ ಒಟ್ಟು 1,000 ಶ್ರೀಗಂಧ ಮರ ಮಾಡ್ತಾ ಇದೀವಿ ಸರ್. 1000 ಶ್ರೀಗಂಧ ಮರ? 1000, ಕೇವಲ 1000 ಇದೆ ಸರ್. ಇಲ್ಲ, ನಮ್ಗೆ ಆಸೆ ತುಂಬಾ ಇದೆ ಶ್ರೀಗಂಧದ ಇನ್ನಷ್ಟು ಜಾಸ್ತಿ ಬೆಳಿಬೇಕು. ಅಟ್ಲೀಸ್ಟ್ ನಮ್ ಕೈಯಲ್ಲಿ ಆಗದೆ ಇದ್ರು ಸುತ್ತಮುತ್ತಲಿನ ರೈತರಿಗೆ ಅದ್ರ ಬಗ್ಗೆ ಶ್ರೀಗಂಧದ ಕೃಷಿ ಮಾಡೋದ್ರಿಂದ ಏನ್ ಆದಾಯ ಇದೆ, ಅಥವಾ ಅವ್ರ ಜೀವನ ಶೈಲಿ ಯಾವ ತರ ವಿಭಿನ್ನವಾಗಿರುತ್ತೆ, ಏನ್ ಒಳ್ಳೇದಾಗತ್ತೆ ಅಂತ ರೈತರಿಗೆ ಮಾಹಿತಿ ನೀಡಿ, ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲಿನ ರೈತರ ಕೈಯಲ್ಲಾರು ಆದಷ್ಟು ಶ್ರೀಗಂಧ ಜಾಸ್ತಿ ಕೃಷಿ ಮಾಡಿಸೋಣ ಅಂತ ಒಂದು ಕಾನ್ಸೆಪ್ಟ್. ಶ್ರೀಗಂಧದ ನಾಡು? ಖಂಡಿತ ಸರ್, ಹೌದು, ನೀವು ಹೇಳಿದ್ದು 100% ಸತ್ಯ. ಶ್ರೀಗಂಧದ್ದು ಅನ್ವರ್ಥನಾಮನೇ ಕರ್ನಾಡು. ಸೊ ಆ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಶ್ರೀಗಂಧದ ಎಕ್ಸ್ಪೋರ್ಟ್ ಮಾಡೋದು ಅದ್ರ ಪ್ರಾಬ್ಲಮ್ ಆದಾಗ ಏನು ವ್ಯಾಲಿಡೇಷನ್ ಅಂತ ಆಯಿಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರ, ಅದೇ ಟ್ರೇಡ್ ಮಾರ್ಕು ಇವತ್ತು ಶ್ರೀಗಂಧಕ್ಕೆ, ಕರ್ನಾಟಕಗೆ ಶ್ರೀಗಂಧದ ನಾಡು ಅಂತಲೇ ಹೆಸರಿರೋದು, ಚನ್ನದ ಬೀಡು ಅಂತಲೂ ಕರೀತಾರೆ. ಸೊ ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಶ್ರೀಗಂಧದ ಕೃಷಿ ಅನೇಕ ಕಾರಣಾಂತರಗಳಿಂದ ಕಳ್ತನ ಆಗಿತ್ತು. ಶ್ರೀಗಂಧದ ಬಗ್ಗೆ ಕೃಷಿಕರು ಅದನ್ನ ಬೆಳಿತಾನೆ ಇರ್ಲಿಲ್ಲ ಅಲ್ವಾ? ಈಗ ಅದೇ ತುಂಬಾ ಕಡಿಮೆ ಪ್ರಮಾಣ. ಯಾಕೆಂದ್ರೆ ಯಾವುದೇ ಒಂದು ಯೋಜನೆ ಸರ್ಕಾರದ ಮಟ್ಟದಲ್ಲಿ ಫಲಪ್ರದ ಆಗ್ಬೇಕು, ರೈತರಿಗೆ ಕೊನೆ ಪರ್ಸನ್ನಿಗೆ ಅದು ಅಜ್ಞಾನಿಗೂ ಅದ್ರ ಜ್ಞಾನ ಮೂಡ್ಬೇಕು ಅಂದ್ರೆ ಅದನ್ನ ಯಾವ ಒಂದು ಇಲಾಖೆಗಳು ವಹಿಸ್ಕೊಂಡಿರುತ್ತೋ ಆ ಇಲಾಖೆಗಳು ಸಮರ್ಪಕವಾಗಿ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ದೊಡ್ಡ ನದಿ ಇರತ್ತೆ, ಒಂದ್ ಮೀನು ಇರಲ್ಲ, ಆ ತರ ಆಗ್ಬಿಡತ್ತೆ. ಸೊ ಇದನ್ನ ಅರಣ್ಯ ಇಲಾಖೆ ಮಾಡ್ಬೇಕಾಗಿದ್ದು
ಬಟ್ ಆ ಕುರಿತಾಗಿ ಆ ಇಲಾಖೆಯಿಂದ ತುಂಬಾ ಕಡಿಮೆನೆ ಕೆಲಸಗಳಾಗಿರೋದು. ರೈತರಿಗೆ ಏನು ಮಾಹಿತಿ ಕೊಡದೇ ಇರೋದು, ಶ್ರೀಗಂಧಕ್ಕೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸದೇ ಇರೋದು, ಒಟ್ಟು ಶ್ರೀಗಂಧ ಕೃಷಿನ ಮರಿಮಾಚಿಕೆಯಲ್ಲೇ ಇಟ್ಬಿಟ್ಟಿದ್ರು. ಈಗೀಗ ರೈತರಿಗೆ ಅವ್ರದ್ದೇ ಆದ ಒಂದು ಜ್ಞಾನ ಅಭಿವೃದ್ಧಿ ಮಾಡಿಕೊಂಡು ಯಾವ ತರ ಶ್ರೀಗಂಧ ಮಾಡಬೇಕು, ಶ್ರೀಗಂಧ ಕೃಷಿ ಮಾಡೋದ್ರಿಂದ ಏನು ಉಪಯೋಗ ಅಂತ ಅವರವರೇ ತಿಳ್ಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಅದ್ರ ಪ್ರಕಾರ ಜ್ಞಾನಾರ್ಜನೆ ಮಾಡ್ತಾ ಇದ್ದಾರೆ. ಹೊಸದಾಗಿ ಶ್ರೀಗಂಧ ಈಗ ಒಂದು 6 ರಿಂದ 8 ವರ್ಷದಲ್ಲಿ ಶ್ರೀಗಂಧ ಬೆಳೆಯೋ ಪ್ರಮಾಣ ಗಣನೀಯವಾಗಿ ಜಾಸ್ತಿನೂ ಆಗಿದೆ. ಸೊ ಮುಂದೆ ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಹಾ. ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್. ಹೌದು ಖಂಡಿತ. ಯಾಕೆ ಬೆಳಿಬೇಕು, ಯಾಕೆ ಬೆಳಿಬಾರದು, ಹೌದು. ಏನ್ ತೊಡಕುಗಳಿದೆ ಅದನ್ನ ಒಂದು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಹಾ, ಶ್ರೀಗಂಧ ಅನ್ನೋದು ಒಂದು ಯೂನಿಕ್. ಸೊ ಪರ್ವತ ಅಂತ 100 ಹೇಗಿರತ್ತೋ ಅದ್ರಲ್ಲಿ ಹಿಮಾಲಯ ಅನ್ನೋದು ಯಾವ ತರ ಯೂನಿಕ್, ಕೃಷಿಲಿ 100 ತರದ ಕೃಷಿಗಳಿರತ್ತೆ. ಅದರಲ್ಲೂ ಶ್ರೀಗಂಧ ಕೃಷಿ ಅಂದ್ರೆ ತುಂಬಾ ಯೂನಿಕ್. ಬಟ್ ಏನಾಗ್ತಾ ಇತ್ತು ಅಂದ್ರೆ ಇದರಲ್ಲಿ ಅವೇರ್ನೆಸ್ ಕಡಿಮೆ ಇತ್ತು, ಯಾವ ತರ ಮಾಡ್ಬೇಕು ಅನ್ನೋದು ತೊಂದರೆ ಇರೋದಕ್ಕೆ ರೈತರು ಕಡಿಮೆ ಆಗಿದ್ರು. ಈಗೀಗ ಜಾಸ್ತಿ ಮಾಡ್ತಾ ಇದ್ದಾರೆ. ಏನಕ್ ಮಾಡ್ಬೇಕು ಅನ್ನೋದು ಹೇಳ್ಬೇಕು ಅಂತ ಅಂದ್ರೆ, ಶ್ರೀಗಂಧ ಒಂದು ದೀರ್ಘಾವಧಿ ಬೆಳೆ. ಇದರಲ್ಲಿ ಶ್ರಮ ಕಡಿಮೆ. ಅಂದ್ರೆ ನೀವು ಪ್ರತಿದಿನ ಜಮೀನಲ್ಲಿ ಓಡಾಡ್ಲೇಬೇಕು, ದಿನ 8 ಗಂಟೆ 10 ಗಂಟೆ ಕೆಲಸ ಮಾಡ್ಲೇಬೇಕು, ಅಥವಾ ನೀವು ದಿನ ಒಂದ ಲಾರಿ ಗೊಬ್ಬರ ತಂದು ಸುರಿಬೇಕು, ಕೆಮಿಕಲ್ ಸ್ಪ್ರೇ ಮಾಡ್ತಾ ಇರ್ಬೇಕು ಅನ್ನೋದು ಯಾವ ಕಾನ್ಸೆಪ್ಟು ಇಲ್ಲ ಶ್ರೀಗಂಧದಲ್ಲಿ. ಇದು ಒಂದು ವನ ಕೃಷಿ. ಸೊ ಕಾಡಿನ ಜಾತಿ ಪ್ರಭೇದದ ಮರ ಆಗಿರೋದಕ್ಕೆ ಅದಕ್ಕೆ ನಾವು ಕಾಡಲ್ಲಿ ಹೋಗಿ ನಾವು ಬೆಳ್ಸಕ್ಕಾಗಲ್ಲ, ನಮ್ಮ ಜಮೀನಲ್ಲಿ ನಾವು ಬೆಳೆಸ್ಕೋತಾ ಇದೀವಿ. ಸೊ ಅದ್ ಬೆಳೆಸೋ ಪ್ರಾಕ್ಟೀಸ್ ಏನು ಅಂತ ನೋಡ್ಕೊಂಡು ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊಂಡು ಆ ತರದಲ್ಲಿ ಬೆಳೆಸ್ಬೇಕಾಗತ್ತೆ. ಶ್ರೀಗಂಧ ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ಒಳ್ಳೆ ಮಾರ್ಕೆಟ್ ಇದೆ. ಸೊ ಪ್ರೊಡಕ್ಷನ್ ಮಾಡಿರೋ ಪ್ರಕಾರ ಇನ್ನೂ ಒಂದು 20-25 ವರ್ಷ ಅಂತೂ ಶ್ರೀಗಂಧಕ್ಕೆ ಅಮೂಲ್ಯವಾದ ಬೆಲೆ ಅಂತೂ ಸಿಕ್ಕೇ ಸಿಗತ್ತೆ. ಶ್ರೀಗಂಧ ಬೆಳೆಯೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಹೊರೆ ಅಂತೂ ಏನೂ ಆಗಲ್ಲ. ಖಂಡಿತವಾಗಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಆರ್ಥಿಕ ಅವ್ರದ್ದು ಸ್ಥಿತಿಗತಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಹೊಸದಾಗಿ ಯಾರು ಶ್ರೀಗಂಧ ಕೃಷಿಗ ಅಂತ ಬಂದ್ರೆ ಅವರಿಗೆ ಕಲ್ಟಿವೇಶನ್ ಪ್ರಾಕ್ಟೀಸ್ ಕಡಿಮೆ ಇರುತ್ತೆ. ಬಟ್ ಶ್ರೀಗಂಧನ ಒಂದ್ಸಲ ನೀಟಾಗಿ ಅರ್ಥ ಮಾಡ್ಕೊಂಡು ಹೋದ್ರೆ ಶ್ರಮ ಕಡಿಮೆ, ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೆ ಮಾಡಕ್ಕಾಗಲ್ಲ, ಆಸಕ್ತಿ ಇರಬೇಕು. ದೈಹಿಕ ಶ್ರಮ ಕಡಿಮೆ ಪಟ್ಟರು ಶ್ರೀಗಂಧನ ನೀವು ಮೇಂಟೈನ್ ಮಾಡ್ಬೋದು. ಆಮೇಲೆ ಕಡಿಮೆ ನೀರಿರೋ ಪ್ರದೇಶದಲ್ಲಿ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಶ್ರೀಗಂಧ ಕೃಷಿ ಭೂಮಿ ಅಂದ್ರೆ ಎಲ್ಲರೂ ನೀರಾವರಿನೇ ಜಾಸ್ತಿ ನೋಡ್ತಾರೆ. ನೀರು ನದಿನೇ ನನ್ನ ಜಮೀನಲ್ಲಿರ್ಬೇಕು ಅಂತ ಲೆಕ್ಕ ಮಾಡೋರೆ ತುಂಬಾ ಇರ್ತಾರೆ. ಅಂತ ಸಮಯದಲ್ಲಿ ಅದಕ್ಕೆಲ್ಲ ಆಕಾಶದ ಗಾತ್ರಕ್ಕೆ ಹೋಗ್ಬಿಟ್ಟಿರತ್ತೆ ಅದ್ರದ್ ಬೆಲೆ. ಆದ್ರೆ ಈ ಡ್ರೈ ಲ್ಯಾಂಡ್ ಅಂತ ಏನಿರುತ್ತೋ ಅಲ್ಲೆಲ್ಲ ಶ್ರೀಗಂಧ ಕೃಷಿ ಮಾಡಿದ್ರೆ ಉತ್ತಮವಾಗಿ ಬರುತ್ತೆ. ತುಂಬಾ ನೀರಾವರಿಕ್ಕಿಂತ ಡ್ರೈ ಲ್ಯಾಂಡ್ ಅಲ್ಲಿ ಮಾಡೋ ಶ್ರೀಗಂಧದ್ದು ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು. ಸೊ ನಮ್ದು ಏನ್ ವೇಸ್ಟ್ ಲ್ಯಾಂಡ್ ಅಂತ ಎಲ್ಲಿ ನಾವು ಬಯಲ್ಸೀಮೆ ಅಂತ ಬಿಟ್ಟಿರ್ತೀವೋ, ಎಲ್ಲಿ ನಮ್ಮ ಕೃಷಿಗೆ ಅನುಪಯುಕ್ತ ಅಂತ ಬಿಟ್ಟಿರ್ತೀವೋ ಆ ಭೂಮಿಲೇ ತುಂಬಾ ಚೆನ್ನಾಗಿ ಬರೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಬಜೆಟ್, ಒಂದು 4 ಎಕರೆ ಲೋ ಬಜೆಟ್ ಕಾಸ್ಟ್ ಅಲ್ಲಿ ಭೂಮಿ ಪರ್ಚೇಸ್ ಮಾಡಿ ಶ್ರೀಗಂಧನ್ ಬೆಳೆಯೋಣ ಅನ್ನೋರಿಗೂ ತುಂಬಾ ಯೂಸ್ ಆಗತ್ತಿದೆ. ಶ್ರೀಗಂಧ ಮಾಡ್ಕೊಳ್ಳೋಕೆ ಅದೊಂದು ಅಡ್ವಾಂಟೇಜ್. ಅಂದ್ರೆ ಈಗ ಒಂದ್ಸರಿ ಹಾಕಿ ಬಿಟ್ರೆ ಬೇರೆ ಏನು ಸಮಸ್ಯೆ ಬರಲ್ಲ ಅಂತ ಸರ್? ಅಂದ್ರೆ ಔಷಧಿ, ರೋಗ ಆ ತರದ್ದು ಇಲ್ಲ. ಇದಕ್ಕೆ ಸ್ಪೈಕ್ ಅನ್ನೋದು ಒಂದೇ ಒಂದು ಡಿಸೀಸ್ ಇದೆ. ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡ್ತಾ ಬರೋದು. ನಮ್ಮ ಜಮೀನಲ್ಲೇ ಸೃಷ್ಟಿ ಆಗೋ ರೋಗ ಅಲ್ಲ ಅದು. ಗಾಳಿ ಮುಖಾಂತರ ಬರೋ ಕಾಯಿಲೆ ಅದು. ಆದಷ್ಟು ಕಂಟ್ರೋಲ್ ಅಲ್ಲಿ ಇದೆ. ಈಗ ನಮ್ಮ ರಾಜ್ಯಕ್ಕಾಗ್ಲಿ ನಮ್ಮ ಪ್ರದೇಶಕ್ಕಾಗ್ಲಿ ಸ್ಪೈಕ್ ಡಿಸೀಸ್ ಏನು ತೊಂದರೆ ಕೊಟ್ಟಿಲ್ಲ. ಸೊ ಆದ್ರೆ ಅದೊಂದು, ಯಾಕೆಂದ್ರೆ ವೈಜ್ಞಾನಿಕವಾಗಿ ನಾವು ಹೇಳ್ಬೇಕು ಅಂದ್ರೆ ಏನಾಗತ್ತೆ ಏನು ಹೋಗುತ್ತೆ ಎರಡನ್ನೂ ಹೇಳ್ಬೇಕಾಗತ್ತೆ. ಸೊ ಸ್ಪೈಕ್ ಡಿಸೀಸ್ ಅಂತ ಒಂದಿದೆ, ಬಟ್ ಕಂಟ್ರೋಲಿಂಗ್ ಅಲ್ಲಿ ಇದೆ, ಏನು ತೊಂದರೆ ಇಲ್ಲ, ಮಾಡ್ಕೋಬಹುದು. ಅದಕ್ಕೆ ರೋಗ ರುಜಿನ ಅಂತ ಬೇರೆ ಏನೂ ಇರಲ್ಲ. ಈ ಶ್ರೀಗಂಧಕ್ಕೆ ಕೋತಿ ಕಾಟ ಆಗ್ಲಿ, ಕಾಡು ಪ್ರಾಣಿ ಕಾಟಗಳಾಗ್ಲಿ ಏನೂ ಇರಲ್ಲ. ಮನುಷ್ಯ ಪ್ರಾಣಿ ಕಾಡು ಮೃಗ ಅಂದ್ರೆ ಮನುಷ್ಯನೇ. ಇದಕ್ಕೆ ಅವನಿಂದ ಮಾತ್ರ ಥೆಫ್ಟ್ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಅದನ್ನ ಫೇಸ್ ಮಾಡಕ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ಶ್ರೀಗಂಧ ಹಾಕ್ಬೇಕು. ಸರ್ ಅದ್ ಬಿಟ್ರೆ ಬೇರೆ ಏನು ಒಂದ್ಸರಿ ಹಾಕಿ ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ? ಶ್ರೀಗಂಧ ಒಂದ್ಸಲ ಹಾಕಿ ಕೈ ಬಿಡೋದು ಅನ್ನೋಕ್ಕಿಂತ ಒಂದ್ಸಲ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು ಅಂತ ನಮ್ಮ ಲೆಕ್ಕಾಚಾರ. ಯಾಕೆಂದ್ರೆ ಶ್ರೀಗಂಧದ್ದು ನಾವು ಕಾಡು ಕೃಷಿ ತರ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು. ಏನು ಅದಕ್ಕೆ ನಾವು ಟ್ರ್ಯಾಕ್ಟರ್ ಹೊಡ್ಸೋದಾಗ್ಲಿ, ಉಳುಮೆ ಮಾಡ್ಸೋದಾಗ್ಲಿ ಅದೇನು ಮಾಡಲ್ಲ. ಶ್ರೀಗಂಧದ್ದು ಬೀಜಗಳು ಉದುರ್ತಾ ಇದೆ. ಇಲ್ಲಿ ನೋಡಿ, ಇದು ಇದೇ ಮರದ ಬೀಜ ಇದು ಉದ್ರಿರುತ್ತೆ.
ಇದು ಶ್ರೀಗಂಧ ಸಸಿ ಆಗತ್ತೆ. ಇದು ಶ್ರೀಗಂಧ ಸಸಿ ಅದಾಗೆ ನ್ಯಾಚುರಲ್ ಆಗಿ ಬಂದಿರೋದು. ಇಂಥದ್ದು ನಮ್ಮ ತೋಟದಲ್ಲಿ ನಾವು ಹಾಕಿರೋ ಶ್ರೀಗಂಧಕ್ಕಿಂತ ಜಾಸ್ತಿ ಸಸಿಗಳಿದೆ. ಅಂದ್ರೆ ಏನು ಅಂದ್ರೆ ನಮ್ದು 15 ವರ್ಷ 18 ವರ್ಷ ಏನು ನಮ್ ಶ್ರೀಗಂಧದ್ದು ಹಾರ್ವೆಸ್ಟಿಂಗ್ ಟೈಮ್ ಅಂತ ಅನ್ಕೋತೀವ, ಹಾರ್ವೆಸ್ಟ್ ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ನೆವರ್ ಎಂಡಿಂಗ್. ಅಲ್ಲೇ ತೋಟದಲ್ಲಿ ಅದರದ್ದೇ ಬೀಜ ಬಿದ್ದಿರತ್ತೆ, ಅದೇ ಹುಟ್ತಾ ಇರತ್ತೆ, ರೀಸೈಕಲ್ ಆಗಿ ರೀಜನರೇಟ್ ಆಗಿ ಬರ್ತಾ ಇರತ್ತೆ. ಎವ್ರಿ ಇಯರ್ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾರ್ವೆಸ್ಟ್ ಮಾಡಿ ನಿಮ್ಗೆ ಫಿನಾನ್ಸ್ ಕಂಟ್ರೋಲ್ ಮಾಡ್ಕೋಬಹುದು. ಸರ್ ಎಷ್ಟು ವರ್ಷದ ಬೆಳೆ ಸರ್ ಯೂಶಲಿ ಇದು? 20 ವರ್ಷ 15 ವರ್ಷ ಅಂತೂ ಮಿನಿಮಮ್ ಬೇಕಾಗತ್ತೆ. ಶ್ರೀಗಂಧಕ್ಕೆ ಮಿನಿಮಮ್ 15 ವರ್ಷ ಮೈಂಡ್ ಅಲ್ಲಿ ಇಟ್ಕೊಂಡೇ ಮಾಡ್ಬೇಕು. ಯಾಕೆಂದ್ರೆ 8 ವರ್ಷ 10 ವರ್ಷ 12 ವರ್ಷ ಅಂತಾರೆ, ಅದ್ಯಾವುದು ವರ್ತ್ ಆಗಲ್ಲ. ಅದರದ್ದು ಹಾರ್ಟ್ ವುಡ್ ಅನ್ನೋದೇ ಮುಖ್ಯ ಶ್ರೀಗಂಧದಲ್ಲಿ. ಅದಕ್ಕೆ ಯವನಾವಸ್ಥೆಗೆ ಬರೋಕೆ ಮೆಚುರಿಟಿ ಆಗೋಕ್ಕೆ 8 ವರ್ಷ ಬೇಕು. ಹಾರ್ಟ್ ವುಡ್ ಫಾರ್ಮೇಶನ್ ಸ್ಟಾರ್ಟ್ ಆಗೋದಕ್ಕೆ 7 ರಿಂದ 8 ವರ್ಷ ಬೇಕಾಗತ್ತೆ. ಅಲ್ಲಿ ತನಕ ಕಳ್ರದ್ದು ಏನು ಕಾಟ ಇರಲ್ಲ. ಅದೊಂದು ಸಾಮಾನ್ಯ ಗಿಡ ಆಗಿ ಬೆಳಿತಾ ಇರತ್ತೆ. ಉರುವಲಿಗೆ ಬೆಳೆಸ್ಬೋದು, ಅದನ್ನ ಬಳಸ್ಬೋದು. ಬಿಟ್ರೆ ಕಳ್ರ ತಗೊಂಡೋಗಿ ಬೇರೆ ಏನು ಮಾಡಕ್ಕಾಗಲ್ಲ. ನೀವೇ ಕಡ್ದಿಟ್ರು ಕಳ್ರ ಯಾರು ತಗೊಂಡೋಗಲ್ಲ. ಏನಿದ್ರು ಕಳ್ತನ ಸ್ಟಾರ್ಟ್ ಆಗೋದು ಅಂದ್ರೆ 8 ರಿಂದ 10 ವರ್ಷನೇ ಹಿಡ್ಕೊಳ್ಳಿ. 10 ವರ್ಷ ತನಕ ಅವರಿಗೂ ಏನು ಈಲ್ಡ್ ಇರಲ್ಲ. ಅದರಲ್ಲಿ 10 ವರ್ಷದ ಮೇಲೆ ಸ್ವಲ್ಪ ಕಳ್ತನದ ಪ್ರಾಬ್ಲಮ್ ಇರತ್ತೆ. ಅದನ್ನ ಮ್ಯಾನೇಜ್ ಮಾಡೋದು ಒಂದಕ್ಕೆ 100 ದಾರಿಗಳು ಇದೆ. ಈಗ ಒಂದು ಪ್ರಾಬ್ಲಮ್ ಬಂದ್ರು ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸೈಡಿಗೆ ಕುತ್ಕೊಳ್ಳೋಕ್ಕಿಂತ ಅದನ್ನ ಔಟ್ಕಮ್ ಯಾವ ತರ ಆಗ್ಬೇಕು, ಅದರಿಂದ ಹೊರಗಡೆ ಬಂದು ಸಾಧನೆ ಯಾವ ತರ ಮಾಡ್ಬೇಕು ಅನ್ನೋದು ಮುಖ್ಯ ಆಗಿರತ್ತೆ. ಸಮ್ ರಿಸ್ಕ್ ಫ್ಯಾಕ್ಟರ್ ನಾವು ಫೇಸ್ ಮಾಡ್ಲೇಬೇಕಾಗತ್ತೆ. ಅದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡ್ರೆ ಶ್ರೀಗಂಧಕ್ಕೆ ಬನ್ನಿ, ಚಾಲೆಂಜಿಂಗ್ ಆಗಿ ತಗೊಳ್ಳಿ, ಖಂಡಿತ ಮಾಡ್ಬೋದು. ಅಂದ್ರೆ ಅಂದಾಜು ಈಗ ನಮ್ಮ ಇಂಡಿಯನ್ ಮೆಂಟಾಲಿಟಿ, ಐ ಮೀನ್ ನಮ್ಮ ರೈತರ ಮೆಂಟಾಲಿಟಿ ಏನಂದ್ರೆ ಇಷ್ಟ ಹಾಕಿದ್ರೆ ಇಷ್ಟು ವರ್ಷಕ್ಕೆ ಇಷ್ಟು ಲಾಭ ಬರುತ್ತಪ್ಪ, ಓಕೆ. ಹಾ, ಒಂದು ಕಾನ್ಸೆಪ್ಟ್ ಬೇಕು ನಮಗೆ. ಈಗ ಹಾಕಿದ್ರೆ 20 ರೂಪಾಯಿ ಯಾವಾಗ ಸಿಗುತ್ತೆ? ಖಂಡಿತ ಹೌದು. ಆ ಒಂದು ಲೆಕ್ಕಾಚಾರ ನೀವು ಅಳಗಿತ್ಗೆ ಹಾಕಿರ್ತೀರಾ, ಹೌದು. ನೀವು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬಂದಿರ್ತೀರಾ, ಆ ಲೆಕ್ಕಾಚಾರ ಹೇಳ್ಬೋದಾ? ಈಗ ನಾವು ಶ್ರೀಗಂಧ, ಈಗ ನಮ್ದು ಒಂದು ನಮ್ ಫ್ಯಾಮಿಲಿ ರೊಟೇಷನ್ ಆಗ್ಬೇಕು ಅಂದ್ರೆ ನಮ್ಗೊಂದು ಅರ್ನಿಂಗ್ ಅಂತ ಬೇಕೇ ಬೇಕಾಗತ್ತೆ. ಶ್ರೀಗಂಧ ನಾವೇ ಹೇಳಿದ್ವಿ 15 ವರ್ಷ ಮಿನಿಮಮ್ ಬೇಕಾಗತ್ತೆ. 18 ರಿಂದ 20 ವರ್ಷಕ್ಕೆ ಒಳ್ಳೆ ಈಲ್ಡ್ ಬರುತ್ತೆ. ಮಿನಿಮಮ್ ಈಲ್ಡ್ 15 ವರ್ಷ ನೀವು ಕಾಯ್ಬೇಕಾಗತ್ತೆ ಅಂತ ಹೇಳಿದ್ವಿ. ಬಟ್ 15 ವರ್ಷ ಹೆಂಗೆ ಸರ್ ಸರ್ವೈವ್ ಆಗೋದು? ಹೊಟ್ಟೆ ಪಾಡಿಗಾರು ಏನಾದ್ರು ಬೇಕಲ್ಲ ಅಂತ ತುಂಬಾ ಜನದ ಪ್ರಶ್ನೆಗಳಿರುತ್ತೆ. ಸೊ ನಾವು ಮಾಡಿದ್ದಾಗೂ ಅದರಿಂದ ಈಗ ಶ್ರೀಗಂಧ ಅದು ಪರಾವಲಂಬಿ ಸಸ್ಯ, ಒಂದೇ ಸಸ್ಯ ಬೆಳೆಯಕ್ಕಾಗಲ್ಲ. ಶ್ರೀಗಂಧಕ್ಕೆ ಒಂದು ಹೋಸ್ಟ್ ಪ್ಲಾಂಟ್ ಅಂತ ಬೇಕೇ ಬೇಕಾಗತ್ತೆ. ಅದ್ರಲ್ಲಿ ನಾವ್ ಏನ್ ಪ್ರಿಫರ್ ಮಾಡ್ತಿದ್ವಿ ಅಂದ್ರೆ ತೋಟಗಾರಿಕೆ ಬೆಳೆ ಹಾಕೊಳ್ಳಿ. ತೋಟಗಾರಿಕೆ ಬೆಳೆ ನಮ್ದು ಈಗ ಸೀಬೆ ಹಾಕಿದೀವಿ. ಸೀಬೆಯಿಂದ ಪ್ರತಿ ವರ್ಷಕ್ಕೆ 2 ಸಲ ನಮ್ಗೆ ಸೀಬೆ ಹಣ್ಣುಗಳು ಸಿಗತ್ತೆ. ಇಲ್ಲೆಲ್ಲ ಆಗಿದೆ ನೋಡಿ, ಸೀಬೆ ಹಣ್ಣುಗಳು ಸಿಗತ್ತೆ. ಸೀಬೆ ಹಣ್ಣು ಮಾರ್ಕೆಟಿಂಗ್ ಮಾಡಿ ಅದರಿಂದ ನಮ್ಮ ಜೀವನ ಎಷ್ಟು ನಡ್ಸಕ್ ಸಾಧ್ಯ ಅಷ್ಟು ನಡ್ಸ್ಕೊಂಡು ಹೋಗ್ತಾ ಇದ್ವಿ ಮಿನಿಮಮ್ ಕಾಸ್ಟ್ ಅಲ್ಲಿ. ನಾವು ಮೇಜರ್ ಆಗಿ ಶ್ರೀಗಂಧದ ಕೃಷಿಲಿ ನಮ್ದು ಕಲ್ಟಿವೇಶನ್ ಕಾಸ್ಟೇ ಕಡಿಮೆ ಆಗತ್ತೆ ಸರ್. ಇದರಲ್ಲಿ ಬೇರೆ ಕಲ್ಟಿವೇಶನ್ಗೆ ಹೋಲಿಸಿದ್ರೆ ಈ ಶ್ರೀಗಂಧ ಬೆಳೆಯಲ್ಲಿ ಕಲ್ಟಿವೇಶನ್ ಕಾಸ್ಟ್ ಕಡಿಮೆ ಆಗತ್ತೆ. ಯಾವ ರೀತಿ? ಅದೇ ನಾವು ಟ್ಯಾಕ್ಟರ್ ಹೊಡ್ಸಲ್ಲ, ಕೆಮಿಕಲ್ ಯೂಸ್ ಮಾಡಲ್ಲ, ಆಮೇಲೆ ಲೇಬರ್ಸ್ ಓರಿಯೆಂಟೆಡ್ ಇಲ್ಲ. ಸೊ ಲೇಬರ್ ಬಂದ್ರೆ ಮಾತ್ರ ಇವತ್ತಿನ ಕೆಲಸ ಆಗತ್ತೆ. ಟೊಮೊಟೊ ಬೆಳೆದ್ ಬಿಡ್ತೀವಿ, ಇವತ್ತು ಬಂದ್ ಕಿತ್ಲಿಲ್ಲ ಅಂದ್ರೆ ನಾಳೆ ಉದ್ರೋಗ್ಬಿಡತ್ತೆ, ಲಾಸ್ ಆಗ್ಬಿಡತ್ತೆ ಅಂತ ಏನು ತೊಂದ್ರೆ ಇಲ್ಲ. ಶ್ರೀಗಂಧ ಅನ್ನೋದು ಇದೊಂದು ಅಡ್ವಾಂಟೇಜ್, ಲಾಂಗ್ ಟರ್ಮ್ ಕ್ರಾಪ್ ಆಗಿರೋದಕ್ಕೆ ಇದೊಂದು ಅಡ್ವಾಂಟೇಜು. ಕ್ಯಾಲ್ಕುಲೇಷನ್ ಹೇಳಿದ್ರೆ ನಾವು ಶ್ರೀಗಂಧ ಎಲ್ಲ ಹಾಕಿದಾಗ 15 ರಿಂದ 18 ವರ್ಷ ಕಾಯ್ಲೇಬೇಕು. ಅಲ್ಲಿ ತನಕ ನಮ್ದು ಹೋಸ್ಟ್ ಪ್ಲಾಂಟ್ ಅಂತ ಏನ್ ಹಣ್ಣಿನ ಗಿಡಗಳು ಹಾಕಿರ್ತೀವ, ಸಪೋರ್ಟಿಂಗ್ ಪ್ಲಾಂಟ್, ಅದರಿಂದ ನಮ್ಗೆ ಎಕನಾಮಿಕ್ ಈಲ್ಡ್ ತಗೊಂಡು ಅದರಲ್ಲಿ ಲೈಫ್ ಲೀಡ್ ಮಾಡ್ಬೇಕು ಅಂತೆಲ್ಲ ಇದ್ದಿದ್ದು ಟಾಸ್ಕ್. ಬಟ್ ಈಗ ಒಂದ್ ಅನುಕೂಲ ಏನಾಗಿದೆ ಅಂದ್ರೆ ಶ್ರೀಗಂಧದ ಬೀಜದಿಂದಲೂ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಒಂದು ಟೆಕ್ನಾಲಜಿ ಬಂದಿದೆ. ಬಟ್ ಶ್ರೀಗಂಧದ ಬೀಜದಿಂದ ಬರೋದು, ಶ್ರೀಗಂಧದ ಮರದಿಂದ ಬರೋದು ಅರೋಮೆಟಿಕ್ ಪರ್ಫ್ಯೂಮರಿ ಇಂಡಸ್ಟ್ರೀಸ್ಗೆ, ಆಯುರ್ವೇದಿಕ ಇಂಡಸ್ಟ್ರೀಸ್ಗೆ ಹೋಗುತ್ತೆ. ಅದು ಸ್ಮೆಲ್ ಇರುತ್ತೆ, ಪರ್ಫ್ಯೂಮ್ ಬೇಸ್ಡ್ ಇರುತ್ತೆ, ಕಾನ್ಸಂಟ್ರೇಟೆಡ್. ಬಟ್ ಸ್ಯಾಂಡಲ್ವುಡ್ ಸೀಡ್ ಇಂದ ಬರುತ್ತೆ. ಅಂದ್ರೆ ಶ್ರೀಗಂಧದ ಬೀಜ, ಶ್ರೀಗಂಧ ಹಾಕಿ 3 ವರ್ಷಕ್ಕೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ಬಿಡತ್ತೆ. ವರ್ಷಕ್ಕೆ 2 ಸೀಸನ್ ಬಿಡತ್ತೆ ಶ್ರೀಗಂಧದ ಬೀಜ. 3 ವರ್ಷಕ್ಕೆ ಸ್ಟಾರ್ಟ್ ಆದ್ರೆ ನಿಮ್ದು ಮರ ಇರೋ ತನಕಲ್ಲೂ ಬೀಜ ಬಿಡ್ತಾಲೆ ಇರುತ್ತೆ. ಪ್ರತಿ ವರ್ಷಕ್ಕೆ ಒಂದು ಮರದಲ್ಲಿ ಸುಮಾರು 2.5 ಇಂದ 3 kg ಬೀಜ ಅಂತೂ ಕನ್ಫರ್ಮ್ ಆಗಿ ಸಿಗತ್ತೆ. ಬೀಜ ಈ ಸಣ್ಣ ಹೂವಾಗಿದೆ ನೋಡಿ, ಇದು ನೋಡಿ ಬೀಜ ಆಗಿದೆ, ಸಣ್ಣದು ಎಳೆದು. ಇನ್ನು ಒಂದ 2 months ಬೇಕಾಗತ್ತ. ಅದು ಈ ಸಣ್ಣ ನೇರಳೆ ಹಣ್ಣು ಆಗತ್ತಲ್ಲ, ನೇರಳೆ ಹಣ್ಣು ತರ ಆಗತ್ತೆ. ಆ ತರದ್ದು. ಸೊ ಅದು ವರ್ಷಕ್ಕೆ 2 ಸಲ ಹಾರ್ವೆಸ್ಟ್ ಆಟೋಮೆಟಿಕ್. ಅದೇನ್ ಲೇಬರ್ ಕೈಯಲ್ಲಿ ಕೀಳ್ಸೋದೇನ್ ಬೇಡ. ಕೆಳಗಡೆ ಒಂದು ಗ್ರೀನ್ ನೆಟ್
ಅಂತ ಏನಾದ್ರು ಹಾಸ್ಕೊಂಡು ಚೀಲಗಳು ಅಥವಾ ಟಾರ್ಪಲ್ ಏನಾದ್ರು ಹಾಸಿ ಹ. ಗಿಡದಿಂದ ಉದ್ರೆ ಬೀಳತ್ತೆ ಆಟೋಮೆಟಿಕ್ ಆಗಿ. ಓಕೆ. ಅದನ್ನ ಕಲೆಕ್ಟ್ ಮಾಡಿ ನಾವು ಸಪ್ಲೈ ಕೊಟ್ರೆ ಒಳ್ಳೆ ದುಡಿಮೆ ದುಡ್ಕೋಬಹುದು. ಎಷ್ಟಿದೆ ಸರ್? ಒಂದು ಕೆಜಿಗೆ ಸುಮಾರು ಒಂದು 500 ರೂಪಾಯಿಗಂತೂ ಮಿನಿಮಮ್ ಹೋಗ್ತಾ ಇದೆ ಸರ್. ಓಕೆ. ಒಂದ್ ಮರದಿಂದ ಎಷ್ಟು ಸಿಗ್ಬೋದು? ಅದೇ ವರ್ಷಕ್ಕೆ 3 ರಿಂದ 4 ಕೆಜಿ ಸಿಗತ್ತೆ. ಒಂದ್ ಮರದಿಂದ? ಹಾ, ವರ್ಷಕ್ಕೆ ನಿಮ್ಗೆ ಒಂದ್ ಮರದಿಂದ 2000 ರೂಪಾಯಿ ಅಂತ ಸಿಗತ್ತೆ. ಓಕೆ. ಒಂದು 100-200 ರೂಪಾಯಿ ಹೋಗ್ಲಿ ಲೇಬರ್ಗೆ ಅದು ಕಲೆಕ್ಟ್ ಮಾಡ್ಕೊಳ್ಳೋದು, ಟ್ರಾನ್ಸ್ಪೋರ್ಟೇಶನ್ ಅದು ಇದು ಹೋದ್ರೆ 10%. ನೀವು ಅದೇನ್ ಕೀಳ್ಸೋದು ಹಾಳಾಗೋದು ಏನು ಇಲ್ಲ. ಕಾಫಿ ಬೀಜ ತರ ಸ್ಟೋರ್ ಮಾಡಿಡ್ಬೋದು ತಿಂಗಳಾನ್ಗಟ್ಲೆ. ಓಕೆ. ಮಾರ್ಕೆಟಿಂಗ್ ಸರಿ ಅನ್ಸ್ದಾಗ ಒಟ್ಟಿಗೆ ಶಿಪ್ಮೆಂಟ್ ಕಳಿಸ್ಬೋದು. ಓಕೆ. ಸೊ 500 ರೂಪಾಯಿ ಅಂದ್ರೂ ಒಂದ್ ಗಿಡದಿಂದ 2000 ರೂಪಾಯಿ ನಿಮ್ಗೆ ಇಯರ್ಲಿ ಸಿಗತ್ತೆ. ಯಾವಾಗ ಆ ಬೀಜಗಳು ಇದಾಗುತ್ತೆ ಸರ್? ಎಷ್ಟನೇ ವರ್ಷಕ್ಕೆ? 3 ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. 3 ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. 3 ವರ್ಷದ ಪ್ರತಿ ವರ್ಷ 2 ತನಕನೂ ಅದನ್ನ ಓ ಖಂಡಿತ. ಆವಾಗ ಇನ್ನೂ ಜಾಸ್ತಿನೇ ಆಗ್ತಾ ಇರತ್ತೆ. ಓಕೆ. ಬೀಜದ ಪ್ರಮಾಣ ಮರದ ಗಾತ್ರ ದೊಡ್ಡದಾದಂಗು ಈಗ 3 ಕೆಜಿ ಇರೋದು ಅವಾಗ 6 ಕೆಜಿ ತನಕಲೂ ಬರುತ್ತೆ ಒಂದೊಂದ್ ಮರದಲ್ಲೇ. ಆ ಪ್ರಮಾಣದಲ್ಲೂ ನಾವು ಪ್ರಾಫಿಟ್ ತಗೋಬಹುದು. ಅದ್ರದ್ ಬೀಜದ ರೇಟು ಇದು ಸ್ಪೆಷಲಿ ಸ್ಕಿನ್ ಕ್ರೀಮ್ಗೆಲ್ಲ ಯೂಸ್ ಆಗುತ್ತೆ. ಬೀಜದಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಸ್ಕಿನ್ ಕ್ರೀಮು ಆಮೇಲೆ ಸನ್ ಬರ್ನಿಂಗಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ತುಂಬಾ ಫಾರಿನ್ ಕಂಟ್ರೀಸ್ ಇಂದಲೂ ಅದ್ರ ಬಗ್ಗೆ ಡಿಮ್ಯಾಂಡ್ಸ್ ಎಲ್ಲ ಬರ್ತಾ ಇದೆ. ಸೊ ವ್ಯಾಲಿಡೇಷನ್ ಮಾಡಿ ಅದನ್ನ ಪ್ರೊಸೆಸಿಂಗ್ ಮಾಡಿ ಮಾರಿದ್ರೆ ತುಂಬಾ ಇದರಿಂದನೂ ಕೂಡ ಖಂಡಿತ. ಈಗ ಯಾವ ಒಂದು ಬೆಳೆ ಹಾಕಿದ್ರೆ ಈಗ ನಂದು 1000 ಮರ ಇದೆ ಅಂದ್ರೆ ಒಂದು ಮರಕ್ಕೆ 2000 ಅಂದ್ರೆ 500 ರೂಪಾಯಿ ಖರ್ಚು ತೆಗೆದ್ರು 1500 ರೂಪಾಯಿ ನಂಗೆ ಪ್ರತಿ ವರ್ಷ ಒಂದ್ ಮರದಿಂದ ಸಿಗತ್ತೆ. ಆ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದ್ರೆ ರೈತಂಗ್ ಲಾಸ ಇಲ್ಲ. ಮಾಡ್ಬೇಕು, ಆಸಕ್ತಿ ಇದ್ರೆ ಮಾಡ್ಬೋದು. ನಿಮ್ಗೆ ಯಾವಾಗ ಅದ್ರ ಬಗ್ಗೆ ನೆಗೆಟಿವಿಟಿಲೇ ನೋಡ್ತೀವಿ, ನಮ್ದು ಬರೇ ಕಳ್ತನ ಆಗತ್ತೆ. ನಾವು ಬೆಳೆಸ್ತೀವಿ 15 ವರ್ಷ, ಅದರಿಂದ ನಮ್ಗೆ 1 ರೂಪಾಯಿ ತಗೊಳಕ್ ಆಗಲ್ಲ. ನನ್ನ ಮೊಮ್ಮಕ್ಳ ಕಾಲಕ್ಕೆ ಅದು ಕಟ್ ಮಾಡಿಸೋ ಹೊತ್ತಿಗೆ ಯಾರೋ ಬಂದು ಕಳ್ಳ ಕದ್ಕೊಂಡು ಹೋಗ್ಬಿಡ್ತಾನೆ. ಪ್ರತಿಯೊಬ್ರು ಇದೇ ಹೇಳ್ತಾ ಇದ್ರೆ ಶ್ರೀಗಂಧನ್ನ ಉಳ್ಸವ್ರು ಯಾರು, ಬೆಳೆಸವ್ರು ಯಾರು? ಅದ್ರ ಬಗ್ಗೆ ಅದನ್ನ ಬಿಟ್ಬಿಡ್ಬೇಕು. ಅದನ್ನ ಯಾವ ತರ ಟಾಸ್ಕ್ ಚೇಸ್ ಮಾಡ್ಬೇಕು, ಅದನ್ನ ಯಾವ ತರ ಹಿಮ್ಮೆಟ್ಸ್ಬೇಕು, ಹೊರಗಡೆ ಬರೋದು ಹೇಗೆ, ಅದ್ರ ಬಗ್ಗೆ ನೋಡ್ಕೊಂಡು ಹೋದ್ರೆ ಖಂಡಿತ ಆಗತ್ತೆ ಸರ್. ಇದು ಮೆರಿಟ್ಸ್ ಈ ತರದನ್ನೆಲ್ಲ ಹೇಳಿದ್ರಿ. ಡಿಮೆರಿಟ್ಸ್ ಏನು ಸರ್? ಡಿಮೆರಿಟ್ಸ್ ಮೇಜರ್ ಆಗಿ ಈಗ ಹೇಳ್ತಾ ಇದೆಯಲ್ಲ, ಕಳ್ತನದೇ ಪ್ರಾಬ್ಲಮ್. ಕಳ್ತನ ಆಮೇಲೆ ಲಾಂಗ್ ಟರ್ಮ್ ಕ್ರಾಪ್ ಅನ್ನೋದೇ ಇದ್ದಿದ್ದು. ಅದೇ ಒಂದು 15 ರಿಂದ 18 ವರ್ಷ ಇದನ್ನ ಕಾಪಾಡ್ಕೋಬೇಕಾಗತ್ತೆ. ಅಲ್ಲಿ ತನಕ ಅರ್ನಿಂಗ್ ಕಡಿಮೆ ಅಂತ ನಾವು ಡಿಮೆರಿಟ್ಸ್ ಒಂದು ರೇಟಿಂಗ್ ಅಲ್ಲಿ ಅದನ್ನು ಸೇರಿಸಿದ್ವಿ. ಬಟ್ ಈಗ ಅದ್ರದ್ದು ನಮ್ಗೆ ಸೊಲ್ಯೂಷನ್ ಸಿಕ್ಕಿದೆ, ಬೀಜದಿಂದ ಬರ್ಬೋದು ಅಂತ. 3 ವರ್ಷಕ್ಕಾದ್ರೆ ನಿಮ್ದು ಏನೇ ಒಂದು ಹಣ್ಣಿನ ಗಿಡಕ್ಕೆ ಬಟರ್ ಫ್ರೂಟ್ ಹಾಕಿ, ಒಂದು ಒಳ್ಳೆ ಸೀಬೆ ತಳಿ ಹಾಕಿ, ಏನಾದ್ರು ಒಂದು ಎಕನಾಮಿಕಲ್ ಈಲ್ಡ್ ಬರ್ಬೇಕು ಅಂದ್ರೆ 3-4 ವರ್ಷ ಕಾಯ್ಲೇಬೇಕು, ಮಾವು ಹಲಸು ಎಲ್ಲದಕ್ಕೂ. ಸೊ ಇದು 3 ವರ್ಷಕ್ಕೆ ನಿಮ್ಗೆ ಈಲ್ಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೀಜದಿಂದ ನಿಮ್ಗೆ ಆದಾಯ ಸಿಗ್ತಾ ಹೋಗುತ್ತೆ. ಉಳಿದಂತೆ ಕಳ್ತದ್ದು ಇವತ್ತಿಗೂ ಅದು ಪ್ರಾಬ್ಲಮ್ ಇದ್ದೇ ಇದೆ. ಅದ್ರ ಬಗ್ಗೆ ಈಗಿನ ಟೆಕ್ನಾಲಜಿಯಲ್ಲಿ ಎಲ್ಲೇ ಹೋದ್ರು ಒಂದ್ ಸಿಗ್ನಲ್ ತಪ್ಪಿದ್ರೆ ಇನ್ನೊಂದ್ ಸಿಗ್ನಲ್ ಅಲ್ಲಿ ಖಂಡಿತ. ಈಗ ಟೆಕ್ನಾಲಜಿ ಬೇಸಿಸ್ ಅಲ್ಲಿ ಶ್ರೀಗಂಧಕ್ಕೆ ರಕ್ಷಣೆ ಬಗ್ಗೆ ವರ್ಕೌಟ್ ಮಾಡ್ತಾ ಇದೀವಿ. ಅದು ವರ್ಕೌಟ್ ಆಗಿದೆ, ಒಂದ್ ಹಂತಕ್ಕೆ ಸಕ್ಸಸ್ ಆಗ್ಬಿಟ್ಟಿದೆ. ಸೊ ಅದು ಯೂನಿಫಾರ್ಮ್ ಆಗಿ ಎಲ್ಲಾರು ಅಡಾಪ್ಟೇಷನ್ ಮಾಡ್ಕೋತಾ ಹೋದ್ರೆ, ಯಾಕೆಂದ್ರೆ ಜನಗಳನ್ನಿಟ್ಟು ನೀವು ಶ್ರೀಗಂಧ ತೋಟ ಕಾಯ್ತೀನಿ ಅನ್ನೋದು ತುಂಬಾ ಒಂದು ಬಾಲಿಶ ಅನ್ಸ್ಕೊಂಡ್ಬಿಡತ್ತೆ. ಯಾಕೆಂದ್ರೆ ಅವರು ನಿಮ್ಮ ಮಾತ್ ಕೇಳಲ್ಲ, ರಾತ್ರಿ ಆರಾಮಾಗಿ ಬಂದು ಎಲ್ಲ ಒಂದ್ಸಲ ಡ್ರಿಂಕ್ ಮಾಡ್ಕೊಂಡ್ ಮಲ್ಕೋತಾರೆ. ಇಲ್ಲ ಅಂದ್ರೆ ಅವರೇ ಕಳ್ರಿಗೆ ಇಂತಲ್ಲೇ ಶ್ರೀಗಂಧದ ಮರ ಚೆನ್ನಾಗಿದ್ಯಪ್ಪ ಅಂತ ಅವರು ಟೈಅಪ್ ಆಗಿ ಮಾಡೋದು ಇರುತ್ತೆ. ಸೊ ಅದಕ್ಕಿಂತ ನೀವು ಟೆಕ್ನಾಲಜಿ ಬೇಸಿಸ್ ಅಲ್ಲಿ ಒನ್ಸ್ ಫಾರ್ ಆಲ್ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಲಾಂಗ್ ಟರ್ಮ್ ಪ್ರಾಫಿಟ್ ತಗೊಂಡು ನೆಮ್ಮದಿಯಾಗಿ ರಾತ್ರಿ ಮಲ್ಕೊಳಕ್ಕೂ ಅನುಕೂಲ ಆಗುತ್ತೆ. ನಿಮ್ ಶ್ರೀಗಂಧ ಮರ ನೀವ್ ಹೆಂಗ್ ಬೆಳೆಸ್ತಾ ಇದ್ರೆ ಅದೇ ತರ ಅಚ್ಚುಕಟ್ಟಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ ಕನ್ಸುಗಳೇನಿದೆ ಈಡೇರಿಸ್ಕೊಳಕ್ಕೂ ಅವಕಾಶ ಆಗುತ್ತೆ. ಟೆಕ್ನಾಲಜಿ ವೈಸ್ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಡಾಗ್ ಸ್ಕ್ವಾಡು, ಆಮೇಲೆ ಅವ್ರವ್ರ ತೋಟಕ್ಕೆ ಬೇಕಾಗಿರೋ ಸೆಕ್ಯೂರಿಟಿ ಸಿಸ್ಟಮ್ ಅವ್ರವ್ರಿಗೆ ಗೊತ್ತಾಗ್ತಾ ಇರತ್ತೆ. ಕೆಲವೊಂದ್ಸಲ ಈಗ ಸುತ್ತಮುತ್ತಲು ಒಂದು 8-10 ಶ್ರೀಗಂಧ ತೋಟ ಇದ್ರೆ ಅವರೆಲ್ಲ ಒಂದು ಯೂನಿಟ್ ಮಾಡ್ಕೊಂಡು ಒಂದೊಂದ್ ದಿನ ಒಬ್ಬೊಬ್ರು ಅಥವಾ 2 ಟೀಮ್ ಮಾಡ್ಕೊಂಡು ನೈಟ್ ಒಂದು 2-3 ರೌಂಡ್ಸ್ ಬರ್ತಾ ಇದ್ರೆ ರ್ಯಾಂಡಮ್ ಆಗಿ, ಆ ಟೈಮಲ್ಲೆಲ್ಲ ಕಳ್ಳರು ಬರೋದು ಮಾನಿಟರಿಂಗ್ ಮಾಡೋದಕ್ಕೆಲ್ಲ ಎಲ್ರಿಗೂ ಒಬ್ರಿಗೊಬ್ರು ಕೋಆಪರೇಟ್ ಆಗುತ್ತೆ. ಅವ್ರವ್ರ ತೋಟದ ಪರಿಮಿತಿ ಮೇಲೆ. ಈಗ ನಮ್ದು ಆ ತರದೇನು ಆಗ್ಲಿಕ್ಕಿಲ್ಲ ಅನ್ನೋ ಒಂದು ನಮ್ದು ಖಂಡಿತ ನಂದು ಕಳ್ತನ ಆಗ್ಬಿಡುತ್ತೆ ಅಂತ ಎಷ್ಟೋ ಜನ ಕೃಷಿ ಇಲ್ಲ ಈಗ ಅದನ್ನ ತಡಿಬಹುದು ಅಂತ ನೀವ್ ಹೇಳ್ತೀವಿ. ನಂದು ಕಾನ್ಸೆಪ್ಟ್ ಇರೋದು ನಮ್ಮ ತೋಟದಲ್ಲಿ ಅಥವಾ ನಮ್ಮನ್ನ ಯಾರು ನಂಬ್ಕೊಂಡು ತೋಟ ಮಾಡ್ಬೇಕು ಅಂತ ಶ್ರೀಗಂಧ ಹಾಕಿರ್ತಾರಲ್ಲ, ಅವ್ರ ತೋಟದಲ್ಲಿ ಒಂದೇ ಒಂದು ಹರೆನೂ ಕಟ್ಟಾಗಬಾರ್ದು. ಒಂದು ಮರ ಅಲ್ಲ, ಒಂದು ಹರೆನೂ ಕಟ್ಟಾಗಬಾರ್ದು ಶ್ರೀಗಂಧದ್ದು ಅಂತ. ಅದಕ್ಕೆ ಬೇಕಾಗಿರೋ ಪ್ರಿಕಾಷರಿ ಏನು ಅಂತ ನಾವು ತುಂಬಾ ವರ್ಕೌಟ್ ಮಾಡ್ತಾ ಇದೀವಿ. ಖಂಡಿತ ಅದ್ರದ್ದೆಲ್ಲ ಹಂತ ಮುಗಿದ್ಬಿಟ್ಟಿದೆ. ಈಗ ಏನಿದ್ರು ಅದನ್ನ ಇಂಪ್ಲಿಮೆಂಟೇಶನ್ ಅಷ್ಟೇ, ಇನ್ ಎಲ್ಲ ಮಾಡ್ಕೋತಾ ಹೋಗೋದಷ್ಟೇ.
ಯಾಕೆಂದ್ರೆ ನಿಮ್ಮ ತೋಟದಲ್ಲಿ ಶ್ರೀಗಂಧ ಜೊತೆ ಹೇಳ್ತಾ ಇದ್ರಿ ಬೇರೆ ಹಾ, ಬೇರೆ ಹೌದು ಮಿಶ್ರ ಬೆಳೆ ಕೂಡ ಹ್ಮ್, ಹಾಕ್ಬೋದು ಹ್ಮ್, ಹಣ್ಣಿಂದ ಹ್ಮ್. ಏನೇನ್ ಹಾಕಿದೀರಿ ಅಂತ ತೋರಿಸಬಹುದಾ? ಅಲ್ಲ, ಶ್ರೀಗಂಧ ಜೊತೆ ಹಾಕ್ಲೇಬೇಕಾಗತ್ತೆ. ಶ್ರೀಗಂಧ ಪರಾವಲಂಬಿ, ಅದಕ್ಕೆ ಬೇಕಾಗಿರೋದು ಆಹಾರ, ನೀರಿಂದ ಹಿಡಿದು ಎಲ್ಲ ಪರಾವಲಂಬಿ ಸಸ್ಯಗಳಿಂದೆಲ್ಲ ತಗೊಳ್ಳೋದು. ಸೀಬೆ ಹಾಕಿದೀವಿ ನಾವು, ಬೇಸಿಕ್ ಹೋಸ್ಟ್ ಪ್ಲಾಂಟ್ ಆಗಿ ಸೀಬೆ ಹಾಕಿದೀವಿ. ಮಧ್ಯದಲ್ಲಿ ಪಪ್ಪಾಯ ಹಾಕಿದ್ವಿ. ಪಪ್ಪಾಯ ಅದ್ರದ್ದು 2 years 3 years ಆದ್ಮೇಲೆ ಅದು ಮುಗಿದ್ ಬಿಡತ್ತೆ. ಅದಾದ್ಮೇಲೆ ಇದು ಹಾಗೆ ಅದಾಗೆ ಹುಟ್ಟಿದ ಗಿಡ ಅದು. ಅದಾದ್ಮೇಲೆ ದಾಳಿಂಬೆ ಹಾಕಿದೀವಿ ಮಧ್ಯದಲ್ಲಿ. ದಾಳಿಂಬೆ. ದಾಳಿಂಬೆ ಇದೆ. ಆಮೇಲೆ ಫೆನ್ಸಿಂಗ್ ಎಲ್ಲ ಬೆಟ್ಟದ ನೆಲ್ಲಿ ಹಾಕಿದೀವಿ. ಬೆಟ್ಟದ ನೆಲ್ಲಿಲ್ಲೂ ಅರ್ನಿಂಗ್ಸ್ ಇರತ್ತೆ, ಚೆನ್ನಾಗಿ ಮಾಡ್ಕೋಬಹುದು. ಯಾಕೆಂದ್ರೆ ಇದೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೇಕಾಗಿರೋದು. ಹೌದು, ದಾಳಿಂಬೆ. ಇದು ಶ್ರೀಗಂಧ ಅನ್ನೋದು ಮೇಜರ್ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಮಾಡ್ಬೇಕಾಗತ್ತೆ ಸರ್. ನಮ್ಮ ಹತ್ರ ದುಡ್ಡಿದೆ, ಏನೋ ಯೂರಿಯಾ ತಂದು ಹಾಕ್ಬಿಡ್ತೀವಿ, ಅಥವಾ ಏನೋ ಗೊಬ್ಬರ ಹಾಕಿ 15 ವರ್ಷಕ್ಕೆ ಬರೋದನ್ನ ಗೊಬ್ಬರ ದಿನಾ ಅದ್ರ ರಾತ್ರಿ ಎಲ್ಲ ಗೊಬ್ಬರ ಸುರಿದು 5 ವರ್ಷಕ್ಕೆ ಬರ್ತೀವಿ ಅಂತ ಆಗೋಲ್ಲ ಅದು. ಆಮೇಲೆ ಶ್ರೀಗಂಧದ್ದು ಮೇಜರ್ ಪ್ರೈಸ್ ಏನದು ಫಸ್ಟ್ ಕ್ವಾಲಿಟಿ ಅಂತ ಕರಿತೀವಲ್ಲ, ಅದು ಹೋಗೋದು ಮೆಡಿಸಿನಲ್ ಪರ್ಪಸ್ಗೆ ಹೋಗುತ್ತೆ. ಮೆಡಿಸಿನಲ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಗೆ ಹೋಗೋದಕ್ಕೆ ಎ ಗ್ರೇಡ್ ಆಯಿಲ್ ಅಂತ ಕರೀತಾರೆ ಅದನ್ನ. ಎ ಗ್ರೇಡ್ ಆಯಿಲ್ ಎಲ್ಲ ಮೆಡಿಸನ್ಗೆ ಹೋಗುತ್ತೆ. ಮೆಡಿಸನ್ ಅಂದ್ರೆ ಏನು, ಅದರಲ್ಲಿ ವುಡ್ ಅಲ್ಲಿ ಕಂಟ್ಯಾಮಿನೇಷನ್ ಇರಬಾರ್ದು, ಕೆಮಿಕಲ್ ಏನು ಇರಬಾರ್ದು. ಈಗ ನಾವೇನಾದ್ರು ಕೆಮಿಕಲ್ ಫಾರ್ಮಿಂಗ್ ಮಾಡಿ ಶ್ರೀಗಂಧ ಬೆಳೆದ್ವಿ ಅಂತ ಅಂದ್ರೆ, ಆವಾಗ ನ್ಯಾಚುರಲ್ ಆಗಿ ಸಾಯಿಲಿಗೆ ನಾವು ಹಾಕಿದ ತಕ್ಷಣ ಅದು ರೂಟಿಗೆ ಹೋಗುತ್ತೆ. ಆವಾಗ ಶ್ರೀಗಂಧದ ಕ್ವಾಲಿಟಿ ಸೆಕೆಂಡ್ ಆರ್ ಥರ್ಡ್ ಕ್ವಾಲಿಟಿಗೆ ಬಂದ್ಬಿಡತ್ತೆ. ಶ್ರೀಗಂಧದ ಮರ ಚೆನ್ನಾಗೇ ಕಾಣಿಸ್ತಿರತ್ತೆ, ಬಟ್ ಅದ್ರಲ್ಲಿರೋ ಏನ್ ಎಸೆನ್ಸ್ ಇರತ್ತೋ, ಅದ್ರಲ್ಲಿ ಏನ್ ಒಂದು ತತ್ವ ಇರತ್ತೆ ಶ್ರೀಗಂಧದ ನ್ಯಾಚುರಲ್ ಆಗಿ, ಅದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗೋಗಿರುತ್ತೆ. ಏನಿದ್ರು ಪರ್ಫ್ಯೂಮರಿ ಇಂಡಸ್ಟ್ರಿಗೆ ಸೂಟ್ ಆಗಿರುತ್ತೆ. ಸೊ ಅದಕ್ಕಿಂತ ಕಾಸ್ಟು ಕಡಿಮೆ ಆಗತ್ತೆ, ನ್ಯಾಚುರಲ್ ಆಗಿ ಚೆನ್ನಾಗಿ ಬರುತ್ತೆ ಶ್ರೀಗಂಧ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಮಾಡಿದ್ರೆ ರೈತರಿಗೆ ತುಂಬಾ ಉಪಯೋಗ ಆಗತ್ತೆ, ಚೆನ್ನಾಗತ್ತೆ ಅಂತ ನಂದು ಅಂತಲ್ಲ, ಶ್ರೀಗಂಧ ಬೆಳೆಯೋರ್ದೆಲ್ಲ ಇದೇ ವಿಶ್ವಾಸದಲ್ಲೇ ಇದೀವಿ. ಚೆನ್ನಾಗೂ ಬರುತ್ತೆ. ಎಷ್ಟಡಿ ಗ್ಯಾಪ್ ಅಲ್ಲಿ ನೀವು ಇಲ್ಲಿ ಶ್ರೀಗಂಧ? ಶ್ರೀಗಂಧ ನಾವು 12x12 ಅಲ್ಲಿ ಮಾಡಿದ್ವಿ. 12 ಅಡಿ ಲೈನಿಗೆ 12 ಅಡಿ ಬರುತ್ತೆ, ಸಾಲಿಂದ ಸಾಲಿಗೂ 12 ಅಡಿ ಬರುತ್ತೆ. 6 ಅಡಿಗೆ ಒಂದೊಂದು ಹೋಸ್ಟ್ ಪ್ಲಾಂಟ್ ಬರ್ತಾ ಹೋಗುತ್ತೆ. ಆ ತರದಲ್ಲಿ ಮಾಡಿದೀವಿ. 1 ಎಕರೆಗೆ 306 ಗಿಡ ಕುತ್ಕೊಳ್ಳುತ್ತೆ. 12x12 ಅಂದ್ರೆ 1 ಎಕರೆಗೆ 306 ಗಿಡ ಶ್ರೀಗಂಧ ಕುತ್ಕೊಳ್ಳುತ್ತೆ. 306 ಅದಕ್ಕೆ ಸಪೋರ್ಟಿಂಗ್ ಪ್ಲಾಂಟ್, ಹೋಸ್ಟ್ ಪ್ಲಾಂಟ್ ಅಂತ ಏನ್ ಕರಿತೀವೋ ಅದು ಬೇಕಾಗತ್ತೆ. ಉಳಿದಂತೆ ಫೆನ್ಸಿಂಗಿಗೆ ಬೇರೆ ಬೆಳೆಗಳು ಹಾಕೋಬಹುದು. ಮತ್ ಮಧ್ಯದಲ್ಲೂ ಇಂಟರ್ ಕಲ್ಟಿವೇಶನ್, ತರಕಾರಿ, ಹೂವು, ಹಣ್ಣು ಏನಾರು ಬೆಳಿಬಹುದು. ಅವ್ರವ್ರ ಆಸಕ್ತಿ, ಅವ್ರವ್ರ ಶಕ್ತಿಗೆ ಬಿಟ್ಟಿದ್ದು. ಬಹುತೇಕ ನೀವು ಸಜೆಸ್ಟ್ ಮಾಡೋದು ಡ್ರೈ ಲ್ಯಾಂಡ್ ಅಲ್ಲೇ ಇದನ್ನ? ಹೌದು, ಡ್ರೈ ಲ್ಯಾಂಡ್ ಅಲ್ಲೇ ಮಾಡಿದ್ರೆ ಬೇಗ ಈ ಶ್ರೀಗಂಧದ ಬೆಳವಣಿಗೆ ಆಗೋದು. ಅದು ಕೆಂಪು ಮಣ್ಣು, ಕೆಂಪು ಮಿಶ್ರಿತ ಕಲ್ ಮಣ್ಣಿರತ್ತಲ್ಲ, ಅಂತ ಜಾಗದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಶ್ರೀಗಂಧ. ಉಳಿದಂತೆ ಈ ಕಪ್ಪು ಮಣ್ಣಲ್ಲೂ ಬರುತ್ತೆ, ಸ್ವಲ್ಪ ಡಿಲೇ ಆಗ್ಬೋದು. ಇದು 15 ವರ್ಷಕ್ಕೆ ಬರೋದು, ಅಲ್ಲಿ 2 ವರ್ಷ 3 ವರ್ಷ ಜಾಸ್ತಿ ತಗೋಬಹುದು, ಬರುತ್ತೆ. ಬಟ್ ತುಂಬಾ ನೀರ್ ನಿಲ್ಲತ್ತಲ್ಲ, ಈ ಭತ್ತ ಕಬ್ಬು ಎಲ್ಲ ಬೆಳೆಯೋದ್ರಲ್ಲಿ ತುಂಬಾ ನೀರ್ ನಿಲ್ಸಿ ಮಾಡೋ ಪ್ರದೇಶದಲ್ಲಿ ಇದ್ ಮಾಡಕ್ ಹೋಗ್ಲೇಬೇಡಿ, ಆಗಲ್ಲ ಶ್ರೀಗಂಧ. ಮಲೆನಾಡಲ್ಲಿ ಆಗಲ್ಲ? ಮಲೆನಾಡ್ ಅಂದ್ರೆ ನೀರು ಮಳೆ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಬಿದ್ದಿದ್ ನೀರು ಭೂಮಿ ಒಳಗೆ ವಾರಗಟ್ಲೆ ನಿಲ್ಬಾರ್ದು. ಶ್ರೀಗಂಧಕ್ಕೆ 15-20 ವರ್ಷ ಆಗ್ಲಿ, ಅದ್ರ ಮರದ ಬುಡಕ್ಕೆ 15 ದಿನ ಕಂಟಿನ್ಯೂಸ್ ಆಗಿ ತೆಂಗಿನ ಮರಕ್ಕೆ ನೀರ್ ಕಟ್ತೀವಲ್ಲ, ಆ ತರ ಕಟ್ಬಿಟ್ರೆ ನೀವೇನೋ ಮಾಡೋದ್ ಬೇಡ, ಆಟೋಮೆಟಿಕ್ ಆಗಿ ಸತ್ತೋಗ್ಬಿಡುತ್ತೆ. ಶ್ರೀಗಂಧದ ಅದೊಂದು ಡಿಸ್ಅಡ್ವಾಂಟೇಜು. ಸೊ ನೀರ್ ನಿಲ್ಲಂಗಿಲ್ಲ, ಮಳೆ ಎಷ್ಟಾರು ಬರ್ಲಿ, ಮಳೆ ಹೋಗ್ತಾ ಇರತ್ತೆ. ಬೆಟ್ಟದ ಪ್ರದೇಶ ಇರತ್ತೆ, ಸ್ಲೋಪ್ ಇರತ್ತೆ. ಈಗ ನಮ್ದು ಅರೌಂಡ್ 1 ಡಿಗ್ರಿ ಸ್ಲೋಪ್ ಇದೆ. ಇಲ್ಲಿ ಮಳೆ ಬಂದ್ರೆ ಡ್ರೈ ಆಗ್ಬಿಡತ್ತೆ, ವಿತಿನ್ ಫ್ಯೂ ಅವರ್ಸ್ ಅಲ್ಲಿ ಡ್ರೈ ಆಗತ್ತೆ. ಬಟ್ ಬಿದ್ದಿದ್ ನೀರು ಹಾಗೆ ಕೆಳಗಡೆ ಸ್ಲೋಪ್ ಅಲ್ಲಿ ಹೋಗ್ತಾ ಇರತ್ತೆ, ಭೂಮಿಗೆ ಎಷ್ಟು ಬೇಕಷ್ಟು ಇಂಕೊಳತ್ತೆ, ಹೋಗ್ಬಿಡತ್ತೆ. ಸೊ ನೀರ್ ನಿಲ್ಲೋ ಪ್ರದೇಶದಲ್ಲಿ ವಾರಗಟ್ಲೆ ನಿಲ್ಲೋ ಪ್ರದೇಶ ಬಿಟ್ಟು ಬೇರೆ ಎಲ್ಲ ಕಡೆ ಮಾಡ್ಕೋಬಹುದು. ಸರ್, ಆಗ್ಲೇ ನಾವು ಕ್ಯಾಲ್ಕುಲೇಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ಹಾ ಸರ್, ಹಾ. ಆಯ್ತು, ಈಗ 15 ವರ್ಷನೇ ಕಾಯ್ತೀನಿ ಸರ್, ಮಾಡ್ತೀನಿ ನಾನು, ಹಾ. ಹಾಕ್ತೀನಿ. ಹಾ. ಎಷ್ಟ್ ಸಿಗುತ್ತೆ ಹೇಳಿ ಸರ್? ಅದು ನಮ್ಮ ಕರೆಕ್ಟ್ ಸರ್, ಹೌದು. ಫಸ್ಟ್ ನಮ್ ಪರ್ಸು ನಮ್ಗೆ ಬೇಕಾಗಿರೋದು. ಯಾಕೆಂದ್ರೆ ಫ್ಯೂಚರ್ ಇರೋದೇ ಅಲ್ಲಿ, ಏನೋ ಒಂದು ಹೋಪಲ್ ಮಾಡ್ತಾ ಇರ್ತೀವಿ. ಶ್ರೀಗಂಧಕ್ಕೆ ಈಗ ಗೌರ್ಮೆಂಟ್ ವ್ಯಾಲ್ಯೂನೇ 12,200 ರೂಪಾಯಿ ಇದೆ ಸರ್, ಪ್ರತಿ ಕೆಜಿಗೆ. ಒಂದು ಸರಾಸರಿ 15 ವರ್ಷದ ಮರ ಅಂದ್ರೆ 10 kg ಅವರೇಜ್. ಕೆಲವೊಂದ್ರ 12 kg ಬರ್ಬೋದು, ಇನ್ನೊಂದ್ರಲ್ಲಿ ಕೆಲವೊಂದ್ ಮರದಲ್ಲಿ 8 kg ಬರ್ಬೋದು. ಅವರೇಜ್ ಅಂತ ನಾವು ಲೆಕ್ಕ ಹಾಕೊಂಡ್ರು 15ರಿಂದ 18 ವರ್ಷಕ್ಕೆ 10 kg ಅಂತೂ ಸಿಗತ್ತೆ ಒಂದ್ ಮರ. ಎಟ್ ಪ್ರೆಸೆಂಟ್ ವ್ಯಾಲ್ಯೂ ಅದಕ್ಕೆ 12,200 ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ. ನಮ್ದು ಶ್ರೀಗಂಧ ಬೆಳೆಗಾರರ ಸಂಘ ಅಂತ ಇದೆ,
ನಮ್ಮ ಸಂಘದಿಂದಲೇ ಪ್ರತಿ ಮನೆಗೂ ಶ್ರೀಗಂಧ ತಲುಪಿಸೋದು. ಯಾಕೆಂದ್ರೆ ಪ್ಯೂರ್ ಉತ್ತಮವಾದ ಶ್ರೀಗಂಧ ಈಗ ಬೇಕು ಅಂದ್ರೂ ಗ್ರಾಹಕರಿಗೆ ಸಿಗ್ತಾ ಇಲ್ಲ, ಮನೆ ಬಳಕೆ ಮಟ್ಟಿಗೂ ಸಿಗ್ತಾ ಇಲ್ಲ. ಸೊ ಅಂತ ಪರಿಸ್ಥಿತಿಲಿ ನಮ್ಮ ಸಂಘದಿಂದಲೇ ಕೃಷಿ ಮೇಳ, ಲಾಲ್ಬಾಗ್ ಅಂತಲ್ಲೆಲ್ಲ ಸಂಘದಿಂದ ಸಣ್ಣ ಸಣ್ಣ ಔಟ್ಲೆಟ್ ತರ ಮಾಡ್ಕೊಂಡು ರೈತರದ್ದು ಕಳ್ತನ ಆಗಿರತ್ತೆ. ನಮ್ದು ಒಂದು 1000 ಮರ ಇರತ್ತೆ, ಯಾವ್ದೋ ಒಂದು ಕಾರಣಾಂತರದಿಂದ ಕಳ್ತನ ಆಗಿರತ್ತೆ, ಅಂತಲ್ಲಿ ಬೇರ್ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಕಳ್ಳರು. ಅಂತ ಉಳಿದ ಬೇರ್ಗಳನ್ನ ಕಾಂಡಗಳನ್ನ ಬಳಸಿ ರೈತರು ಸುಮಾರು ದುಡ್ಡು ಮಾಡ್ಕೋತಾ ಇದಾರೆ. 32-33 ಸಾವಿರಕ್ಕೆ 1 kg ಶ್ರೀಗಂಧ ಮಾರ್ತಾ ಇದೀವಿ. ಈಗ ಕಾವೇರಿ ಎಂಪೋರಿಯಂ ಅಲ್ಲಿ 35 ಸಾವಿರ ತನಕ ಇದೆ, GST ಎಲ್ಲ ಸೇರಿ. ನಾವು ರೈತರಿಂದ ಡೈರೆಕ್ಟ್ ಗ್ರಾಹಕರಿಗೆ ಕೊಡ್ತಾ ಇರೋದಕ್ಕೆ ಪ್ಯೂರೆಸ್ಟ್ ಶ್ರೀಗಂಧ, ಹಾರ್ಟ್ ವುಡ್ ಅಂತ ಏನದಕ್ಕೆ ಅದ್ರದ್ದು ಡೆಫಿನೇಷನ್ ಇದೆಯಾ, ಆ ಡೆಫಿನೇಷನ್ ವೈಸ್ ನಾವು ಕೊಡ್ತೀವಿ. 100 ಗ್ರಾಮು 200 ಗ್ರಾಮು ಆ ತರ ಸ್ಮಾಲ್ ಕ್ವಾಂಟಿಟಿ ಎಲ್ಲ ಕೊಡ್ತೀವಿ. ಎಲ್ರಿಗೂ ತಲುಪತ್ತೆ, ಪ್ರತಿಯೊಬ್ಬರಿಗೂ ಪರ್ಚೇಸ್ ಮಾಡೋದಕ್ಕೂ ಅನುಕೂಲ ಆಗತ್ತೆ. 1-2 ಸಾವಿರ 3 ಸಾವಿರ ಕೊಟ್ರೆ ಒಂದೊಂದು 100 ಗ್ರಾಮ್ ಪೀಸ್ ತಗೊಂಡು ಹೋದ್ರೆ ಒಂದು 3-4-5 ವರ್ಷ ಅವನು ಅದನ್ನ ಬಳಸ್ಕೋಬಹುದು ಮನೆ ಬಳಕೆಗೆ, ಅಥವಾ ಅವರು ದಿನ ಅದನ್ನ ತೇದ್ ಹಚ್ಕೊಳಕ್ಕ, ಅಥವಾ ಅದ್ರ ನೀರ್ ಕುಡಿಯೋದಕ್ಕ, ಆಯುರ್ವೇದಿಕ್ ಮೆಡಿಸಿನ್ಗ ಎಲ್ಲದಕ್ಕೂ ಬಳಸ್ಕೋಬಹುದು ಅಂತ ಹೇಳಿ ಉತ್ಕೃಷ್ಟವಾದ ಶ್ರೀಗಂಧನ ಸಣ್ಣ ಸಣ್ಣ ಪೀಸ್ಗಳನ್ನ ನೇರವಾಗಿ ರೈತರಿಗೆ ಕೊಟ್ಟು ಮಾಡ್ತಾ ಇದೀವಿ. ಸೊ ಆ ಲೆಕ್ಕದಲ್ಲಿ 30 ಸಾವಿರ ಅಂತ ನಾನು ಹೇಳಿದ್ನಲ್ಲ, 30 ಸಾವಿರ ಇಂಟು 10 kg ಹಿಡ್ಕೊಂಡ್ರೆ ಒಂದು ಮರದಲ್ಲಿ ಈಗಿನ ರೇಟ್ ಪ್ರಕಾರ ಒಂದು 3 ಲಕ್ಷ ಸಿಗತ್ತೆ ಸರ್. ಒಂದು ಮರದಲ್ಲಿ 1 ಎಕರೆಗೆ ಎಷ್ಟು ಮರ ಹಾಕಿದೀರಾ? 306 ಮರ ಬರುತ್ತೆ. 306 ಮರ ಬರುತ್ತೆ. ದೇವರಿಗೆ ದಿಂಡ್ರಿಗೆ ಅಂತ ಒಂದು 6 ಮರ ಬಿಟ್ರು 300 ಮರ. ಯಾಕೆಂದ್ರೆ ಪ್ರಕೃತಿ ಏನು ಮಾಡಕ್ ಆಗಲ್ಲ, ಯಾವ್ದೋ ಒಂದ್ ತರದಲ್ಲಿ ಗಿಡ ಹೋಗ್ಬೋದು. ಕಳ್ತನದಿಂದ ನನ್ ಗಿಡ ಹೋಗ್ಬಾರ್ದು ಅಂತೆಲ್ಲ ನನ್ನ ತಲೆಯಲ್ಲಿರೋದು, ಉಳಿಸ್ಕೊಳ್ಳೇಬೇಕು ಅಂತ ಪ್ರಕೃತಿ ಏನಾರು ಕೈ ಕೊಟ್ಟು ಒಂದ್ ಗಿಡ ಹೋಗ್ಬೋದು. ಅದ್ರ ಜೊತೆ 10 ಗಿಡ ಕೊಡ್ತಾ ಇರತ್ತೆ. ಬಟ್ 300 ಗಿಡ ಅಂದ್ರು ಅದಕ್ಕೆ ತಕ್ಕನಾಗಿ ಸ್ವಲ್ಪ ಕ್ಯಾಲ್ಕುಲೇಷನ್ ನಮ್ಗೆ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್. ಸೊ ಅದನ್ನ ಗೊತ್ತಿದ್ದವ್ರು ಮಾಡ್ಕೋತಾ ಹೋಗ್ತಾರೆ. ಗೊತ್ತಿಲ್ಲ ನೀವು ಮಾಡಿದೀರಾ. ಬಟ್ ದಟ್ ಇಸ್ ಇಂಡಿಯನ್ ಮೆಂಟಾಲಿಟಿ, ಐ ಮೀನ್ ನನ್ನ ಮೆಂಟಾಲಿಟಿ ಕೂಡ. ಹಾಕಿದ್ ಎಷ್ಟು ಬರುತ್ತೆ ಅನ್ನೋದು ಹೌದು ಬೇಕೇ ಬೇಕಾಗತ್ತೆ ಸರ್. ಅದು ಗೊತ್ತಿದ್ರೆ ನಾವು ಅದ್ರ ಬಗ್ಗೆ ಆಸಕ್ತಿ ಇರತ್ತೆ ನಮ್ಗೆ. ಏನೋ ಹಾಕ್ತಾ ಇದೀವಿ ಅಂದ್ರೆ ಆಗಲ್ಲ, ವ್ಯವಸ್ಥಿತವಾಗಿ ಮಾಡ್ಬೇಕು. ಅದ್ರ ಬಗ್ಗೆ ಆದಾಯ ನಿರೀಕ್ಷಣೆ ಇರ್ಬೇಕು. ಆ ಆದಾಯನ ಯಾವ ತರ ಒಂದ್ ರೀತಿ ಈ ಲಾಂಗ್ ಟರ್ಮ್ ಡ್ಯೂರೇಷನ್ ಹೊಡೆದ್ರೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಸಿಪ್ ಹಾಕಿ 15 ವರ್ಷ ಬಿಟ್ಟು ಬರುತ್ತೆ ಆ ತರದೆಲ್ಲ ಹೇಳ್ತಾರಲ್ಲ, ಆ ಕಾನ್ಸೆಪ್ಟ್ ತರ ಇದೆ. ಬಟ್ ಇದು ಒಂದ್ಸಲ ಅಶ್ಯೂರ್ಡ್ ರಿಟರ್ನ್. ಸೊ ನೀಟಾಗಿ ಮಾಡ್ಕೊಂಡ್ರೆ ಆರಾಮಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಸೆಕ್ಯೂರಿಟಿ ಥ್ರೆಟ್ ಅಂತ ಹೇಳಿದ್ನಲ್ಲ, ಅದೊಂದಿದೆ. ಅದ್ರ ಬಗ್ಗೆ ಬೆಳ್ಕೊಂಡು ಮಿಶ್ರ ಬೆಳೆ ಬೆಳ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡು ಕಾಸ್ಟ್ ಅನ್ನೇ ನಾವು ಅಗ್ರಿಕಲ್ಚರ್ ಕಾಸ್ಟ್ ಅನ್ನೇ ಕಡಿಮೆ ಮಾಡ್ತಾ ಹೋದಷ್ಟು ಪ್ರಾಫಿಟ್ ಕಡೆನೆ ಹೋಗ್ತಾ ಇರ್ತೀವಿ. ಇದು ಜಾಸ್ತಿ ಇರಲ್ಲ. ಲೇಬರ್ ಓರಿಯೆಂಟೆಡ್ ಕಡಿಮೆ. ಬೀಜ ಬಿಡಿಸೋದು ಅಷ್ಟ್ ಬಿಟ್ರೆ ಬೇರೆ ಏನಿರಲ್ಲ. ಕಳೆಗಳು ಅಷ್ಟೇ, ಕೆಲವೊಂದು ಕಳೆಗಳು ಬೇಕಾಗಿರೋದೇ ಇರತ್ತೆ. ನಾವು ಭೂಮಿನ ಆಟದ ಫೀಲ್ಡ್ ತರ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಶ್ರೀಗಂಧದಲ್ಲಿ. ಅದು ಒಟ್ಟಾರೆ ನೀವು ಹೇಳ್ತಾ ಇರೋದು ಒಂದು ಮರದಿಂದ 15 ವರ್ಷ 18 ವರ್ಷ ನೀವು ಕಾದಿದ್ದೆ. 3 ಲಕ್ಷ 10 kg 3,000 ರೂಪಾಯಿ kg 3 ಲಕ್ಷ 3 ಲಕ್ಷ ಅಂತ ಬರುತ್ತೆ ಒಂದ್ ಮರದಿಂದ. ಆಗತ್ತೆ. ಆಮೇಲೆ ತುಂಬಾ ಜನಕ್ಕೆ ಅದೊಂದಿರತ್ತೆ, ಮಾರ್ಕೆಟಿಂಗ್ ಹೇಗೋ, ಏನ್ ಬೀಳತ್ತೋ ಯಾವಾಗ ಹೇಳತ್ತೋ ಏನು ಅಂತ. ಈಗ ರೀಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನು ಶ್ರೀಗಂಧಕ್ಕೆ ಒಳ್ಳೆ ಫ್ಯೂಚರ್ ಅಂತಲೇ ಪ್ರಿಡಿಕ್ಷನ್ ಮಾಡಿದ್ದಾರೆ. ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಎಲ್ಲಾ ಕಡೆಯಿಂದಲೂ ಅವ್ರು ಅನಾಲಿಸಿಸ್ ಮಾಡಿ ಡಾಟಾಸ್ ಎಲ್ಲ ತುಂಬಾ ಥರೋಟಿಕ್ ಅದನ್ನ ಅನಾಲಿಸಿಸ್ ಮಾಡಿದ್ಮೇಲೆ ಅವರು ಪಬ್ಲಿಷ್ ಮಾಡಿರ್ತಾರೆ. ಅದ್ರ ಪ್ರಕಾರ ಶ್ರೀಗಂಧಕ್ಕೆ 1:6 1:8 ತನಕ ಪ್ರೈಸ್ ಹೈಕ್ ಆಗೋ ಚಾನ್ಸಸ್ ಇದೆ. ಅಪ್ ಟು 2045 ತನಕ ಶ್ರೀಗಂಧಕ್ಕೆ ಅದ್ಭುತವಾಗಿ ಮಾರ್ಕೆಟ್ ಇದೆ. ಈಗ ಏನು ಡಿಮ್ಯಾಂಡ್ ಇದೆ ಅದ್ರ 8ರಿಂದ 10 ಪಟ್ಟು ರೈಸ್ ಆಗತ್ತೆ ಅಂತಲೂ ಇದೆ. ಈಗ ಎಲ್ರು ನಾನು ಬೆಳೆದೆ ಇನ್ನೊಬ್ಬ ಬೆಳೆದ ಇಲ್ಲ ಇವಾಗಿರೋದಕ್ಕೆ ಅಡಿಕೆ ಭತ್ತ ಇಲ್ಲ ವೆನಿಲಾ ನೀವು ನೋಡಿರ್ಬೋದು. ಹೌದು ಅವಾಗ ಎಲ್ರು ಬೆಳೆದ್ರು. ಕರೆಕ್ಟ್ ಹಂಗಾಯ್ತು. ಬಟ್ ಇದು ಶ್ರೀಗಂಧದ್ದು ಆ ಪರಿಸ್ಥಿತಿಲೇ ಇಲ್ಲ. ಈಗೇನಿದೆ ಅದ್ರ 3-4 ಪಟ್ಟು ಬೆಳೆದ್ರು ಶ್ರೀಗಂಧಕ್ಕೆ ಅದ್ಭುತವಾಗಿ ಬೆಳೆ ಇದ್ದೇ ಇದೆ. ಯಾಕಂದ್ರೆ ಶ್ರೀಗಂಧ ನೀವು ಎಲ್ಲಾ ಪ್ರದೇಶದಲ್ಲೂ ಬೆಳೆಯಕ್ಕಾಗಲ್ಲ, ಎಲ್ಲಾ ದೇಶದಲ್ಲೂ ಬೆಳೆಯಕ್ಕಾಗಲ್ಲ ಸರ್. ಈ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ, ಶ್ರೀಗಂಧದ್ ಬೆಳೆಯಕ್ ನಮ್ಗೆ ಅವಕಾಶ ಇದೆ. ದೇವ್ರಿಗೆ ನಾವು ಚಿರಸ್ಮರಣೆ ಮಾಡ್ಬೇಕು. ಅಂತ ಒಳ್ಳೆ ಒಂದು ಮರನ್ನ ನಮ್ಗಿಲ್ ಬೆಳೆಯಕ್ಕೆ ಈ ಪರಿಸರ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನ ಬಿಟ್ಟು ನಾವ್ ಏನೇನೋ ಬೆಳ್ಕೊಂಡಿರೋಕ್ಕಿಂತ ಇದನ್ನ ಶ್ರೀಗಂಧದ ಬೆಳೆದು ಇದನ್ನ ನಾವು ವ್ಯಾಲ್ಯೂಡೇಷನ್ ಮಾಡಿ ಅಥವಾ ಅದನ್ನ ಗ್ಲೋಬಲಿ ನಾವು ಮಾರ್ಕೆಟಿಂಗ್ ಮಾಡಿದ್ರೆ ನಮ್ಮ ರಾಜ್ಯದ ಹೆಸರು ಉಳಿಯತ್ತೆ, ಸಮಾಜಕ್ಕೂ ಒಳ್ಳೆ ಒಂದು ಕೊಡುಗೆ ಕೊಟ್ಟಂಗಾಗತ್ತೆ. ಯಾಕೆಂದ್ರೆ
15ರಿಂದ 20 ವರ್ಷ ಒಂದು ಮರನ್ ಬೆಳೆಸೋದು ಒಂದು ಇಲಾಖೆಗಳೇ ಲಕ್ಷಾಂತರ ರೂಪಾಯಿ ತಿಂದ್ರು ಬೆಳೆಸಿರಲ್ಲ. ಅಷ್ಟು ಪರಿಸರದ್ದು ಹಾನಿ ಮಾಡ್ತಾ ಇದೀವಿ ನಾವು, ಪ್ರತಿ ಒಂದ್ ಮರನ್ನು ಕಡ್ದು. ಈಗ ಶ್ರೀಗಂಧ ತೋಟ ನೀವು ಬೆಳೆಸ್ತೀರಾ ಸರ್, 20 ವರ್ಷ ಆದ್ಮೇಲೆ ಕಡ್ದು ಬಿಡ್ತೀರಾ, ಪರಿಸರ ಕಾಳಜಿ ಅಂತ ಹೇಳ್ತಾ ಇದ್ದೀರಾ ಅಂತ ತುಂಬಾ ಜನ ಕೇಳ್ಬೋದು. ಆದ್ರೆ ಶ್ರೀಗಂಧ ನೀವು ಟೊಮೊಟೊ, ಬೀನ್ಸ್, ತರಕಾರಿ ತರ ಅಲ್ಲ. ನೀವು ಒಂದೇ ದಿನ ಕಟ್ ಮಾಡ್ಬೇಕಾಗಿಲ್ಲ. ನಿಮ್ದು ಒಂದು 50 ಮರ ಬಲ್ತಿರತ್ತೆ, ಚೆನ್ನಾಗಿ ಈಲ್ಡ್ ಬಂದಿರತ್ತೆ, ನಿಮ್ಗೆ ಅಷ್ಟೇ ಫಿನಾನ್ಷಿಯಲ್ ಅವಶ್ಯಕತೆಗಳಿರತ್ತೆ, ಮಾರ್ಕೆಟಿಂಗು ಚೆನ್ನಾಗಿರುತ್ತೆ. ಅವಾಗ 50 ಮರ ಮಾತ್ರ ಕಟ್ ಮಾಡಿಸಿ, 950 ಮರ ಸರ್ವೈವ್ ಆಗೇ ಇರತ್ತೆ. ಅದು 1 ವರ್ಷ 2 ವರ್ಷ ಮತ್ತು ಗ್ರೋತ್ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಶ್ರೀಗಂಧದಿಂದ ಅವಾಗ ಹೇಳ್ದಂಗೆ ಶ್ರೀಗಂಧದಿಂದ ಬಿದ್ದಿದ್ದ ಬೀಜಗಳು ಮತ್ತೆ ಮಲ್ಟಿಪಲ್ ಆಗಿ ಬರ್ತಾಲೇ ಇರುತ್ತೆ. ಸೊ ನೀವು ಹಾಕಿರೋ ಮರಕ್ಕೆ 3ರಷ್ಟು 4ರಷ್ಟು ಜಾಸ್ತಿನೇ ಬರ್ತಾ ಇರುತ್ತೆ. ಒಂದೇ ಸಲ ನಿಮ್ದು ಮರುಭೂಮಿ ಮಾಡಲ್ಲ, ನೀವು ಕಂಟಿನ್ಯೂಸ್ ಆಗಿ ಬರ್ತಾಲೇ ಇರುತ್ತೆ. ನೀವು 50 ಮರ ತೆಗೆದ್ರೆ 100 ಮರ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಪರಿಸರಕ್ಕೆ ಪ್ರತಿ ಒಂದು ಹೆಜ್ಜೆಲ್ಲೂ ಶ್ರೀಗಂಧ ಬೆಳೆಗಾರ ಪೂರಕವಾಗಿ ಅದಕ್ಕೆ ಕೋಆರ್ಡಿನೇಟ್ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಒಟ್ಟಾರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ತಾವು ಶ್ರೀಗಂಧ ಮರದ ಕೃಷಿಕರಾಗಿ? ಶ್ರೀಗಂಧ ಅನ್ನೋದು ಒಂದು ಅದ್ಭುತ ಕೃಷಿ. ದಯವಿಟ್ಟು ಶ್ರೀಗಂಧದ ಬಗ್ಗೆ ಮಾಹಿತಿ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಹಾಕದೆ ನಾಳೆ ಕಿತ್ತಾಕ್ದೆ ಅನ್ನೋ ಪ್ರಭೇದನೂ ಅಲ್ಲ ಇದು. ಈ ಬೆಳೆ ಚೆನ್ನಾಗಿ ಬರ್ಲಿಲ್ಲಪ್ಪ, ಇನ್ನೊಂದು 6 ತಿಂಗಳು ಬಿಟ್ಟು ನೆಕ್ಸ್ಟ್ ಬೆಳೆಗೆ ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಬೆಳೆನೂ ಅಲ್ಲ. ಸೈಂಟಿಫಿಕ್ ಆಗಿ ತಿಳ್ಕೊಳ್ಳಿ, ಒಂದು 10 ತೋಟಗಳನ್ನು ವಿಸಿಟ್ ಮಾಡಿ, ರೈತರ ಹತ್ರ ಮಾಹಿತಿಗಳು ತಗೊಳ್ಳಿ. ಇಲಾಖೆಗಳಲ್ಲಿ ನನ್ನ ಪ್ರಕಾರ ಯಾವ ಇಲಾಖೆನೂ ನೆಟ್ಟಿಗೆ ಮಾಹಿತಿ ಕೊಡಲ್ಲ. ಪ್ರಾಕ್ಟಿಕಲ್ ಆಗಿ 8 ವರ್ಷ 10 ವರ್ಷ 15 ವರ್ಷ 20 ವರ್ಷ ಬೆಳೆದು ಶ್ರೀಗಂಧ ಬೆಳೆಗಾರರು ಇದ್ದಾರೆ. ದಯವಿಟ್ಟು ಅವರು ಅವ್ರದ್ದೇ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. 10 ಕಡೆ ಹೋದಾಗ 10 ವಿಷಯಗಳು ತಿಳಿಯುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗ್ರಹಿಕೆ ಇರತ್ತೆ ನಿಮ್ಗೆ. ಅದ್ರ ಮೇಲೆ ಟೈಮ್ ತಗೊಂಡು ಸ್ಟಾರ್ಟ್ ಮಾಡಿ. ಬಟ್ ಮಾಡಿದಾಗ ಸಿಸ್ಟಮೆಟಿಕ್ ಆಗಿ ಮಾಡಿ. ಈಗ ತುಂಬಾ ಅದಕ್ಕೆ ಗೈಡೆನ್ಸ್ ಎಲ್ಲ ಸಿಗ್ತಾ ಇದೆ. ಸಿಸ್ಟಮೆಟಿಕ್ ಆಗಿ ಮಾಡ್ರೆ ಖಂಡಿತ ಕೈ ಹಿಡಿಯುತ್ತೆ. ತಮ್ಮನ್ನೇನಾದ್ರು ಸಂಪರ್ಕಿಸಿದ್ರೆ ತಾವು ಕೂಡ ಮಾಹಿತಿ ನೀಡಬಹುದಾ ಸರ್? ಖಂಡಿತ, ಆಲ್ವೇಸ್ ವೆಲ್ಕಮ್. ನಮ್ದು ಒಂದು ಹೇಳ್ಬಿಡ್ತೀನಿ, ನಮ್ದ್ರಲ್ಲಿ ನರ್ಸರಿ ಕಾನ್ಸೆಪ್ಟ್ ಇಲ್ಲ. ಏನಿದ್ರು ಏನ್ ಮಾಹಿತಿ ಕೇಳ್ಕೊಂಡ್ ಬರ್ತಾರ ಅವರಿಗೆ ನಾವು ಮಾಹಿತಿ, ನಾನು ಒಬ್ಬ ರೈತ ಆಗಿ ಇನ್ನೊಬ್ಬ ರೈತಂಗ್ ಕೊಡ್ತೀನಿ. ಇದರಲ್ಲಿ ಏನು ಬೇರೆ ಇಶ್ಯೂಸ್ ಇರಲ್ಲ. ಸೊ ಬರ್ಲಿ, ಬಟ್ ಏನು ಅಂದ್ರೆ ವಾಟ್ಸಪ್ ಮಾಡ್ಲಿ. ನನ್ಗೆ ಕಾಲ್ಗಳು ಪಿಕ್ ಮಾಡೋದು ಕಷ್ಟ ಆಗತ್ತೆ. ನನ್ನ ನಂಬರ್ ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಶೇರ್ ಮಾಡಿರ್ತಾರೆ. ಅದರಲ್ಲಿ ನೀವು ನಂಬರ್ಸ್ ತಗೊಂಡು ನಂಗೆ ವಾಟ್ಸಪ್ ಮಾಡಿ. ಬರೋ ಟೈಮನ್ನ 1 or 2 days ಮೊದಲೇ ನೀವು ಫೈನಲ್ ಆದ್ಮೇಲೆ ನಂಗೆ ಇಂಟಿಮೇಟ್ ಮಾಡಿ. ನಾರ್ಮಲಿ ನಾ ಅವೈಲೇಬಲ್ ಇರ್ತೀನಿ. ನಾನೇನ್ ದೊಡ್ಡ ವ್ಯಕ್ತಿ ಅಲ್ಲ, ಇಲ್ಲೇ ನಮ್ದು ಭೂತಾಯಿ ಸೇವೆಲ್ಲ ನಾವು ಇರೋದು. ನಾರ್ಮಲಿ ಸಿಗ್ತೀನಿ. ಯಾವ್ದಕ್ಕೂ ನೀವು ಇಂಟಿಮೇಟ್ ಬಂದ್ರೆ ನಾನು ಆ ಟೈಮಲ್ಲಿ, ನೀವು ಬರೋ ಟೈಮಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಂಡು, ನೀವು ಅಷ್ಟು ದೂರದಿಂದ ಬಂದಿದ್ದಕ್ಕೆ ಅಟ್ಲೀಸ್ಟ್ 1 hour ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅರ್ಥ ಇರುತ್ತೆ. ಸೊ ಅಷ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಬರೋರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ವಿಸ್ತಾರವಾದಂತ ಮಾಹಿತಿಯನ್ನ ಕೊಟ್ಟಿ ನಾಡಿನ ಶ್ರೀಗಂಧದ ಬೀಡಿನ ಬಗ್ಗೆ. ಆಮೇಲೆ ಅದೇ ಶ್ರೀಗಂಧ ಸೆಕ್ಯೂರಿಟಿ ಬಗ್ಗೆನೂ ಕೆಲವೊಂದು ವಿಷಯ ಪ್ರಸ್ತಾಪ ಆಯ್ತು. ಇದ್ರ ಮುಂದಿನ ಭಾಗದಲ್ಲಿ ನಾವು ಇವರನ್ನೇ ಇದೇ ಸೇಮ್ ಯೂಟ್ಯೂಬ್ ಚಾನಲ್ ಇಂದಲೇ ಶ್ರೀಗಂಧದ ರಕ್ಷಣೆ ಬಗ್ಗೆ ಟೆಕ್ನಾಲಜಿಕಲಿ, ಅಂದ್ರೆ ನಾವು ಯಾವ ಗೆಜೆಟ್ಸ್ ಅನ್ನು ಯೂಸ್ ಮಾಡ್ಕೊಂಡು, ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಶ್ರೀಗಂಧನ ಅತಿ ಕಡಿಮೆ ಖರ್ಚಲ್ಲಿ ಅತಿ ಏನಂತಾರೆ ಕರೆಕ್ಟ್ ಆಗಿ ಅದನ್ನ ಥೆಫ್ಟ್ ಕಂಟ್ರೋಲಿಂಗ್ ಯಾವ ತರ ಮಾಡ್ಬೋದು, ಕಳ್ಳತನ ನಿಗ್ರಹ ಯಾವ ತರ ಮಾಡ್ಬೋದು ಅನ್ನೋ ವಿಷಯನ ಸವಿಸ್ತಾರವಾಗಿ ಅದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ. ಅದ್ರ ಬಗ್ಗೆನೂ ಮುಂದೆ ಈ ಯೂಟ್ಯೂಬ್ ಚಾನಲ್ ಅನ್ನು ಫಾಲೋ ಮಾಡಿದ್ರೆ ತಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟು ದೂರ ಬಂದಿದ್ದಕ್ಕೆ ಧನ್ಯವಾದ.